ओम शांति। मीठे बच्चे, श्रीमत पर भारत को स्वर्ग बनाने की सेवा करना है। ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಾರತ ದೇಶವನ್ನು ಸ್ವರ್ಗ ಮಾಡ್ತಕ್ಕಂಥ ಸೇವೆಯನ್ನು ಶ್ರೀಮತದ ಆಧಾರದ ಮೇಲೆ ಮಾಡಬೇಕು. ಭಾರತ ದೇಶವನ್ನು ಸ್ವರ್ಗ ಮಾಡ್ತಕ್ಕಂಥ ಸೇವೆಯನ್ನು ಬಾಬಾ ಅವರ ಶ್ರೀಮತದ ಆಧಾರದ ಮೇಲೆ ಮಾಡಬೇಕು. ಪಹಲೆ ಸ್ವಯಂ ನಿರ್ವಿಕಾರಿ ಬನ್ನ ಫಿರ್ ದೂಸರೋं को कहना. ಮೊಟ್ಟ ಮೊದಲನೇದಾಗಿ ನಾವು ಏನಾಗಬೇಕು, ನಿರ್ವಿಕಾರಿ ಆತ್ಮಗಳಾಗಬೇಕು. ಆನಂತರ ಬೇರೆಯವರಿಗೆ ಹೇಳಬೇಕು ಅಂತಾರೆ. ಪ್ರಪಂಚದಲ್ಲಿ ಭಕ್ತಿ ಮಾರ್ಗದಲ್ಲಿ ನಡೆದಂತೆ ನುಡಿಯೋದಿಲ್ಲ, ನುಡಿದಂತೆ ನಡೆಯೋದು ಇಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ನುಡಿದಂತೆ ನಡಿ ಅಂದರೆ ಧಾರಣಾ ಮೂರ್ತಿ ಆಗು, ಆನಂತರ ಇನ್ನೊಬ್ಬರಿಗೆ ತಿಳಿಸು ಅಂತ ಹೇಳ್ತಾರೆ. ಪ್ರಶ್ನೆ, ತುಮ್ ಮಹಾವೀರ್ ಬಚ್ಚೋं को किन बातों का पारवाह नहीं करना. ನೀವು ಮಹಾವೀರ ಮಕ್ಕಳು ಯಾವ ಮಾತಿನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಾರೆ ಬಾಬಾ. ಮಹಾವೀರ ಮಕ್ಕಳು ಯಾವ ಮಾತಿನ ಬಗ್ಗೆ ಯೋಚನೆ ಮಾಡಬಾರ್ದು. ಸಿರ್ಫ್ ಕೌನ್ಸಿ ಚೆಕಿಂಗ್ ಕರ್ತೆ ಸ್ವಯಂ ಕೋ ಸಂಭಾಲನಾ. ಕೇವಲ ಸ್ವಯಂವನ್ನು ಪರಿಶೀಲನೆ ಮಾಡಿಕೊಂಡು ಸ್ವಯಂವನ್ನು ಸಂಭಾಲನೆ ಮಾಡ್ಕೋಬೇಕು. ಉತ್ತರ ಇದೆ, ಅಗರ್ कोई पवित्र बनने में विघन डालता है तो उन्हें उनकी पारवाह नहीं करना है. ಈಗ ಯಾರಾದರೂ ನೀವು ಪವಿತ್ರ ಜೀವನ ಮಾಡೋದಕ್ಕೆ ಏನೋ ಒಂದು ಅಡಚಣೆಗಳಾಗ್ತಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ನೀವು ಡೋಂಟ್ ಕೇರ್ ಮಾಡಿರಿ ಅಂತ. ಅಂದರೆ ಅವ್ರು ಹೇಳಿದ್ದೆಲ್ಲ ಇಲ್ಲಿ ಕೇಳಿಬಿಟ್ಟು ಇಲ್ಲಿ ಬಿಟ್ಬಿಡ್ರಿ ಅಂತಾರೆ. ಡೋಂಟ್ ಕೇರ್. ಸಿರ್ಫ್ ಚೆಕ್ ಕರೋ ಮೈ ಮಹಾವೀರ್ ಹ್ಞೂ. ಕೇವಲ ಚೆಕಿಂಗ್ ಮಾಡ್ಕೋಬೇಕು, ನಾನು ಮಹಾವೀರ ಆತ್ಮ ಆಗಿದ್ದೀನಾ. ಮೈ ಅಪನೆ ಆಪ್ಕೋ ಠಗತೆ ತೋ ನಹಿ ಹೂँ. ನನ್ನನ್ನು ನಾನು ಮೋಸ ಮಾಡ್ಕೊಳ್ತಾ ಇಲ್ವಾ. ಬೇಹದ್ ಕಾ ವೈರಾಗ್ಯ ರಹತಾ ಹೈ. ಬೇಹದ್ದಿನ ವೈರಾಗ್ಯ ಅನ್ನೋದು ಇರುತ್ತಾ. ಮೈ ಆಪ್ ಸಮಾನ್ ಬನಾತಾ ಹೂँ. ನಾನು ಅನೇಕರನ್ನ ನನ್ನ ಸಮಾನ ಮಾಡ್ಕೊಳ್ತೀನ. ಮೇರೆ ಮೇ ಕ್ರೋಧ ತೋ ನಹಿ ಹೈ. ನನ್ನಲ್ಲಿ ಕೋಪಗಳಿಲ್ವಾ. ಜೋ ದೂಸರೋं को कहता हूँ वह खुद में करता हूँ. ಬೇರೆಯವ್ರಿಗೆ ಏನು ಹೇಳ್ತೀನೋ ಅದನ್ನು ನಾನು ಮಾಡ್ತೀನ. ಈ ರೀತಿ ನಿಮ್ಮನ್ನು ನೀವು ಚೆಕಿಂಗ್ ಮಾಡ್ಕೋಬೇಕು ಅಂತಾರೆ. ಏನು ಹೇಳಿದ್ರು ಬಾಬಾ ಅವರು, ಯಾರಾದರೂ ಪವಿತ್ರ ಜೀವನ ಮಾಡೋಕ್ಕೆ ನಿಮ್ಗೆ ಅಡಚಣೆ ಹಾಕ್ತಾರೆ ಅಂದರೆ ಡೋಂಟ್ ಕೇರ್ ಮಾಡಿರಿ. ಕೇವಲ ಚೆಕ್ ಮಾಡ್ಕೊಳ್ಳಿ, ನಾನು ಮಹಾವೀರ ಗಟ್ಟಿಯಾಗಿದ್ದೀನಿ ಜ್ಞಾನದಲ್ಲಿ. ಚೆಕ್ ಮಾಡ್ಕೊಳ್ಳಿ, ನಾನು ನನಗೆ ಮೋಸ ಮಾಡ್ಕೊಳ್ತಾ ಇಲ್ವಾ. ಬೇಹದ್ದಿನ ವೈರಾಗ್ಯದಲ್ಲಿ ಇರ್ತೀನಾ. ನನ್ನ ಸಮಾನ ಅನೇಕರನ್ನ ಮಾಡ್ಕೊತಾ ಇದ್ದೀನ. ನನ್ನಲ್ಲಿ ಕ್ರೋಧಗಳಿಲ್ವಾ. ಬೇರೆಯವ್ರಿಗೆ ಏನು ಹೇಳ್ತೀನಿ ಅದನ್ನು ನಾನು ಮಾಡ್ತೀನಾ ಅಂತ ನಮ್ಮನ್ನು ನಾವು ಏನು ಮಾಡ್ಕೋಬೇಕು, ಚೆಕಿಂಗ್ ಮಾಡ್ಕೋಬೇಕು. ಗೀತ್, ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯ. ನಿನ್ನನ್ನು ಪಡೆದು ನಾನು ಸಕಲವನ್ನು ಪಡೆದೆ. ಇದು ಹಾಡಿತ್ತು ಬಾಬಾ ಮುರಳಿ ನುಡಿಸಿದ ದಿವಸ. ಓಂ ಶಾಂತಿ. ಇಸ್ಮೆ ಬೋಲ್ನೆ ಕಾ ನಹಿ ರಹತಾ ಹೈ, ಸಮಜ್ನೆ ಕಿ ಬಾತ್ ಹೈ. ಇದು ಹೇಳ್ತಕ್ಕಂಥದ್ದಲ್ಲ, ಇದು ತಿಳ್ಕೊಳ್ತಕ್ಕಂಥ ಮಾತುಗಳು ಅಂತಾರೆ ಬಾಬಾ. मीठे मीठे रूहानी बच्चे समझ रहे हैं कि हम फिर से देवता बन रहे. ಮಧುರ ಮಧುರ ಮಕ್ಕಳು ಪುನಃ ತಿಳ್ಕೊಳ್ತಾ ಇದ್ದೀರಿ, ನಾವು ದೇವತೆಗಳು ಆಗ್ತಾ ಇದ್ದೇವೆ. ನಾವೇನಾಗ್ತಾ ಇದ್ದೇವೆ, ದೇವತೆಗಳು ಆಗ್ತಾ ಇದ್ದೇವೆ. हम फिर से देवता बन रहे, ಸಂಪೂರ್ಣ ನಿರ್ವಿಕಾರಿ ಬನ್ ರಹೆ. ಸಂಪೂರ್ಣ ನಿರ್ವಿಕಾರಿಗಳು ಆಗ್ತಾ ಇದ್ದೇವೆ. ಬಾಬಾ ಆಕರ್ कहते हैं बच्चे काम को जीतो अर्थात पवित्र बनो. ಬಾಬಾ ಹೇಳ್ತಾರೆ, ಕಾಮ ವಿಕಾರವನ್ನು ಗೆಲ್ಲಿ ಅರ್ಥಾತ್ ಪವಿತ್ರ ಜೀವನ ಮಾಡಿ. ಬಚ್ಚೋನೆ ಗೀತ್ ಸುನಾ ಆ ಫಿರ್ಸೆ ಬಚ್ಚೋಂಕೋ ಸ್ಮೃತಿ ಆಯಿ. ಮಕ್ಕಳು ಹಾಡನ್ನು ಕೇಳಿದ್ರಿ, ಮಕ್ಕಳಿಗೀಗ ಪುನಃ ನೆನಪು ಬಂದಿದೆ. ಆ ಫಿರ್ಸೆ ಬಚ್ಚೋಂಕೋ ಸ್ಮೃತಿ ಆಯಿ. ಇಸ್ ಬೇಹದ್ ಕಾ ಬಾಬಾ ಸೆ ಬೇಹದ್ ಕಾ ವರ್ಷ ಲೇತೆ ಹೈ. ಈಗ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿನ ತಗೊಳ್ತಾ ಇದ್ದೇವೆ. ಜೋ ಕೋಯಿ ಚೀನ್ ನ ಸಕೆ, ಇದನ್ನು ಯಾರು ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅಂಥ ಆಸ್ತಿ ಬಾಬಾ ಕೊಡ್ತಾ ಇದ್ದಾರೆ. ಯಹಾ ದೂಸರಾ ಕೋಯಿ ಚೀನ್ಯ ವಾಲ ಹೋತಾ ನಹಿ. ಸತ್ಯುಗದಲ್ಲಿ ಯಾರು ಯಾರ ಆಸ್ತಿನ ಕಿತ್ಕೊಳ್ಳೋ ಅಂಥವರೇ ಇರೋದಿಲ್ಲ ಅಂತಾರೆ. ಇಸ್ಕೋ ಕಹಾ ಜಾತಾ ಹೈ ಅದ್ವೈತ ರಾಜ್ಯ. ಸತ್ಯುಗಕ್ಕೆ ಏನಂತ ಹೇಳಲಾಗುತ್ತೆ, ಅದ್ವೈತ ರಾಜ್ಯ. फिर बाद में रावण राज्य शुरू होता है. ಆನಂತರ ದ್ವಾಪರ ನಂತರ ಏನಾಯಿತು, ರಾವಣ ರಾಜ್ಯ ಪ್ರಾರಂಭ ಆಯಿತು. ಅಭಿ ತುಮ್ ಸಮಜ್ ರಹೆ ಹೋ, ಸಮझना भी ऐसा है. ಈಗ ನೀವು ತಿಳ್ಕೊಂಡಿದ್ದೀರಿ, ನೀವು ತಿಳ್ಕೊಂಡಿರೋದನ್ನು ತಿಳಿಸಲೂಬೇಕು ಅನ್ಯರಿಗೂ ಅಂತ ಬಾಬಾ ಹೇಳ್ತಾ ಇದ್ದಾರೆ.
हम फिर से ಭಾರತ್ को ಶ್ರೀಮತ್ पर ವೈಸ್ಲೆಸ್ ಬನಾ ರಹೆ. ನಾವು ಪುನಃ ಶ್ರೀಮತದ ಆಧಾರದ ಮೇಲೆ ಭಾರತ ದೇಶವನ್ನು ನಿರ್ವಿಕಾರಿ ಮಾಡ್ತಾ ಇದ್ದೇವೆ. ಊಂಚೇತೆ ಊಂಚ ಭಗವಾನ್ ತೋ ಸಬ್ ಕಹೆಂಗೆನ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಭಗವಂತ ಅಂತ ಎಲ್ಲರೂ ಹೇಳ್ತಾರಲ್ವ. ಇನ್ಕೋ ಹಿ ಬಾಬಾ ಕಹಾ ಜಾತ, ಶಿವಬಾಬಾ ಅಂತ ಅವ್ರಿಗೇನೆ ಹೇಳಲಾಗತ್ತೆ. तो यह भी समझाना है, लिखना भी है. भारत जो संपूर्ण निर्विकारी स्वर्ग था वह अब विकारी नरक बन गया. ನೀವು ಜನಕ್ಕೆ ತಿಳಿಸಲೂಬೇಕು ಈ ವಿಚಾರಗಳು, ಮತ್ತು ತಿಳಿಸಲೂಬೇಕು ಮತ್ತು ಬರೀಲೂಬೇಕು. ಭಾರತ ದೇಶ ಏನು ಸಂಪೂರ್ಣ ನಿರ್ವಿಕಾರಿ ದೇಶ ಇತ್ತು, ಅದಿವತ್ತೇನಾಗ್ಬಿಟ್ಟಿದೆ, ವಿಕಾರಿ ನರಕ ಆಗೋಗ್ಬಿಟ್ಟಿದೆ. ಸ್ವರ್ಗ ಇದ್ದಿದ್ದು. ಫಿರ್ ಹಮ್ ಶ್ರೀಮತ್ ಪರ್ ಭಾರತ್ ಕೋ ಸ್ವರ್ಗ ಬನಾರಿ. ನೀವು ತಿಳಿಸಿ, ಮತ್ತೆ ನಾವೆಲ್ಲ ಸೇರಿ ಭಾರತ ದೇಶವನ್ನು ಶ್ರೀಮತದ ಆಧಾರದ ಮೇಲೆ ಸ್ವರ್ಗ ಮಾಡ್ತಾ ಇದ್ದೀವಿ, ಇದರಲ್ಲಿ ನೀವು ಕೋಆಪ್ರೇಟ್ ಮಾಡಿ ಅಂತ ತಿಳಿಸಿ. ಬಾಬಾ ಜೋ ಬತಾತೆ ಹೇ ಉನ್ಕೋ ನೋಟ್ ಕರ್, ಫಿರ್ ಉನ್ಕೋ ऊपर विचार सागर मंथन कर लिखने में मदद करनी चाहिए. ಶಿವಬಾಬಾ ಏನೆಲ್ಲ ತಿಳಿಸ್ತಾರೆ ಅದ್ರ ಬಗ್ಗೆ ನೀವು ವಿಚಾರ ಸಾಗರ ಮಂಥನ ಮಾಡಿ ಆ ಟಾಪಿಕ್ಸ್ ಬಗ್ಗೆನೇ ನೀವು ನೋಟ್ ಮಾಡಿಕೊಂಡು ಬರೀರಿ ಅಂತಾರೆ ಬಾಬಾ. ಬರೆದ್ರೆ ಬರೆಯೋದ್ರಲ್ಲಿ ನಿಮಗೆ ಸಹಯೋಗನೂ ಕೂಡ ಕೊಡಬೇಕು ಅಂತ. ಐಸಾ ಕ್ಯಾ ಲಿಖೆ ಜೋ ಮನುಷ್ಯ ಸಮझे ಭಾರತ್ ಬರೋಬರ್ ಸ್ವರ್ಗ. ಏನು ಬರೆದ್ರೆ ಜನಕ್ಕೆ ಗೊತ್ತಾಗುತ್ತೆ ಭಾರತ ದೇಶ ಸ್ವರ್ಗ ಇತ್ತು ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ. ರಾವಣ ಕಾ ರಾಜ್ಯ ಥಾ ನಹಿ ಬಚ್ಚೋಂ ಕೋ ಬುದ್ಧಿ ಮೇ ಹೇ. ರಾವಣ ರಾಜ್ಯ ಇರಲಿಲ್ಲ, ಮಕ್ಕಳ ಬುದ್ಧಿನಲ್ಲಿ ಈ ವಿಚಾರಗಳು ಬರಬೇಕು. ಅಭಿ ಹಮ್ ಭಾರತ್ ವಾಸಿಯೋಂ ಕೋ ಬಾಬಾ ವೈಸ್ಲೆಸ್ ಬನಾರೆ. ಈಗ ಪುನಃ ಶಿವಬಾಬಾ ಬಂದು ಭಾರತ ದೇಶವನ್ನು ನಿರ್ವಿಕಾರಿ ದೇಶ ಮಾಡ್ತಾ ಇದ್ದಾರೆ. ಪಹಲೆ ಆಪ್ನೆ ಕೋ ದೇಖ್ನಾ ಹೈ ಹಮ್ ನಿರ್ವಿಕಾರಿ ಬನೆ ಹೇ. ಮೊಟ್ಟ ಮೊದಲು ನಿಮ್ಮನ್ನೇ ನೀವು ಚೆಕ್ ಮಾಡ್ಕೊಳ್ಳಿ, ನಾವು ನಿರ್ವಿಕಾರಿ ಆಗಿದ್ದೀವ. ಈಶ್ವರ್ ಕೋ ಠಗತಾ ತೋ ನಹಿ ಹೂಂ, ನಾನು ಈಶ್ವರನಿಗೆ ಮೋಸ ಮಾಡ್ತಾ ಇಲ್ವಾ. ಐಸಾ ನಹಿ ಈಶ್ವರ್ ಹಮ್ಕೋ ದೇವತಾ ತೋಡಿ ದೇಖ್ತಾ ತೋಡಿ. ಈ ರೀತಿ ಅಂದ್ಕೋಬೇಡಿ, ನಮ್ಮನ್ನು ಈಶ್ವರ ನೋಡ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿದ್ರೆ ಹೆಂಗೆ ಗೊತ್ತಾಗತ್ತೆ ಅಂದ್ಕೋಬೇಡ್ರಿ ಅಂತ. ತುಮಾರೆ ಮುಖ ಸೆ ಜೋ ಅಕ್ಷರ ನಿಕಲ್ ನಾ ಸಕೆ, ಈ ರೀತಿ ನಿಮ್ಮ ಬಾಯಲ್ಲಿ ಬರಬಾರ್ದು. ತುಮ್ ಜಾನ್ತೆ ಹೋ ಪವಿತ್ರ ಬನಾನೆ ವಾಲ ಪತಿತ್ ಪಾವನ್ ಏಕ್ ಹಿ ಬಾಪ್ ಹೈ. ನಿಮಗೆ ಗೊತ್ತಿದೆ ಪವಿತ್ರ ಆತ್ಮಗಳನ್ನು ಮಾಡೋರು ಪತಿತ ಪಾವನ ಒಬ್ಬರೇ ತಂದೆ ಆಗಿದ್ದಾರೆ. ಭಾರತ್ ವೈಸ್ಲೆಸ್ ಥಾ ತೋ ಸ್ವರ್ಗ ಥಾ. ಭಾರತ ದೇಶ ನಿರ್ವಿಕಾರಿ ದೇಶ ಇತ್ತು, ಆಮೇಲೆ ಸ್ವರ್ಗವಾಗಿತ್ತು. ದೇವತಾಯೇ ಸಂಪೂರ್ಣ ನಿರ್ವಿಕಾರಿ ಹೈನಾ. ದೇವಾನ್ ದೇವತೆಗಳು ಸಂಪೂರ್ಣವಾಗಿ ನಿರ್ವಿಕಾರಿಗಳು ಆಗಿದ್ರಲ್ವ. ಯಥಾ ರಾಜ ರಾಣಿ ತಥಾ ಪ್ರಜಾ ಬಿ ಹೋಂಗೆ. ರಾಜ ರಾಣಿಯಿಂದ ಹಿಡಿದು ಪ್ರಜೆಗಳು ಎಲ್ಲರೂ ಕೂಡ ಇರ್ತಾರೆ. ತಬ್ ತೋ ಸಾರೇ ಭಾರತ್ ಕೋ ಸ್ವರ್ಗ ಕಹಾ ಜಾತಾ ಹೈ. ಅದರಿಂದನೇ ಇಡೀ ಭಾರತ ದೇಶಕ್ಕೆ ಏನಂತ ಹೇಳಲಾಗುತ್ತೆ, ಸ್ವರ್ಗ ಅಂತ ಹೇಳಲಾಗುತ್ತೆ. ಅಭಿ ನರಕ ಹೈ ಯಾ 84 ಜನ್ಮೋಂ ಕಿ ಸಿಡಿ ಬಹುತ್ ಅಚ್ಚಿ ಚೀಸ್. ಈ ಕಲಿಯುಗ ಇವಾಗ ನರಕ ಆಗಿಬಿಟ್ಟಿದೆ. ಈ ನರಕ ಆಗಿರೋ ಅಂಥದ್ರಲ್ಲಿ ಏಣಿ ಚಿತ್ರ 84 ಜನ್ಮಗಳದ್ದು ಸಿಡಿ ಏನಿದೆ ಇದು ತುಂಬ ಚೆನ್ನಾಗಿದೆ ಅಂತಾರೆ ಬಾಬಾ. ಕೋಯಿ ಅಚ್ಚಿ ಹೋ ತೋ ಉನ್ಕೋ ಸೌಗಾತ್ ಬಿ ದೇ ಸಕ್ತೆ. ಯಾರಿಗಾದರೂ ಒಳ್ಳೆಯ ಜನ ಇದ್ದರೆ ಅಂಥವ್ರು ನೀವು ಗಿಫ್ಟಾಗಿ ಚಿತ್ರಗಳನ್ನು ಕೊಡ್ರಿ ಅಂತಾರೆ. ಬಡೆ ಬಡೆ ಆದ್ಮಿಯೋಂಕೋ ಬಿ ಬಡೆ ಸೌಗಾತ್ ಮಿಲ್ತೆ ಏನಾ. ಗಣ್ಯ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಒಂದು ಗಿಫ್ಟ್ಗಳು ಕೊಡ್ತಾರಲ್ವಾ. तो तुम भी जो भी आते हैं उनको समझा कर ऐसा ऐसा सौगात दे सकते. ಯಾರೆಲ್ಲ ಬರ್ತಾರೆ ಅವ್ರಿಗೆ ನೀವು ಹೋಗ್ಬಿಟ್ಟು ಗಿಫ್ಟ್ ರೂಪದಲ್ಲಿ ಈ ಥರ ಏನು ಮಾಡ್ಬೋದು, ಜನಕ್ಕೆ ಕೊಡ್ಬೋದು. ಚೀಸ್ ಹಮೇಶ ದೇನೆ ಕೆ ಲಿಯೆ ತಯಾರ್ रहना चाहिए. ಗಿಫ್ಟಾಗಿ ಕೊಡೋಕ್ಕೆ ಯಾವಾಗಲೂ ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಳ್ಳಿ ಅಂತಾರೆ. ತುಮಾರೆ ಪಾಸ್ ಬಿ ನಾಲೆಡ್ಜ್ ತಯಾರ್ रहना चाहिए. ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮ್ಮ ಹತ್ರ ಜ್ಞಾನನೂ ರೆಡಿ ಇರಬೇಕು ಅಂತಾರೆ ಬಾಬಾ. सीडी में पूरा ज्ञान है, हमने ऐसा 84 जन्म लिया. ಏಣಿ ಚಿತ್ರ ನೋಡಿಬಿಟ್ಟು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು, ನಾವು ಇದೇ ಥರ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಯಾದ್ ಕರ್ನಾ ಚಹಿಯೆ. ಇದನ್ನು ನೀವು ಯಾವಾಗಲೂ ಏನು ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಯಾ ಸಮಜ್ ಕಿ ಬಾತ್ ಐನಾ. ಇವೆಲ್ಲ ತಿಳ್ಕೊಳ್ತಕ್ಕಂಥ ವಿಚಾರ ಆಗಿದೆ ಅಲ್ವಾ. ಜರೂರ್ ಜೋ ಪೆಹಲೆ ಆಯೇ ಹೇ ಉನ್ಹೋನೆ ಹಿ 84 ಜನ್ಮ ಲಿಯೆ. ಮೊಟ್ಟ ಮೊದಲು ಈ ಭೂಮಿ ಮೇಲೆ ಬಂದಂಥ ಆತ್ಮಗಳು ಏನು ಮಾಡಿದ್ದಾರೆ, 84 ಜನ್ಮ ತೊಗೊಂಡಿದ್ದಾರೆ. ಲೇಟಾಗಿ ಬಂದಿರೋದು ಕಮ್ಮಿ. बाप 84 जन्म बताकर फिर कहते इनका बहुत जन्मों का अंत में साधारण तन में प्रवेश करता हूँ.
ಶಿವಬಾಬಾ 84 ಜನ್ಮಗಳ ಸ್ಟೋರೀಸ್ ಹೇಳಿಬಿಟ್ಟು ಪುನಃ ಹೇಳ್ತಾ ಇದ್ದಾರೆ, ಇವ್ರಿಗೆ ಭಾಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ. ಶಿವಬಾಬಾ ಹೇಳ್ತಾರೆ, ಸಿಂಪಲ್ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ. ಫಿರ್ ಇನ್ಕಾ ನಾಮ್ ರಖ್ತಾ ಹೂँ ಬ್ರಹ್ಮ ದ್ವಾರ ಬ್ರಾಹ್ಮಣ್ ರಚ್ತಾ ಹೂँ. ಮತ್ತು ಇವ್ರಿಗೆ ಹೆಸರಿಡ್ತೀನಿ, ಬ್ರಹ್ಮ ಮುಖಾಂತರ ನಾನು ಬ್ರಾಹ್ಮಣರನ್ನು ಏನು ಮಾಡ್ತೀನಿ, ರಚನೆ ಮಾಡ್ತೀನಿ. ನಹಿ ತೋ ಬ್ರಾಹ್ಮಣ ಕಹಾ ಸೆ ಲಾವ್, ಇಲ್ಲ ಅಂದರೆ ಬ್ರಾಹ್ಮಣರು ಇಲ್ಲಿಂದ ತರಲಿ ನಾನು. ಬಾಬಾ ಕೇಳ್ತಾರೆ, ಬ್ರಹ್ಮ ಕಾ ಬಾಪ್ ಕವಿ ಸುನಾ ಹೇ ಕ್ಯಾ, ಬ್ರಹ್ಮನ ಅಪ್ಪ ಯಾರು ಅಂತ ಯಾವಾಗಾದರೂ ಕೇಳಿದ್ರಾ? ಜರೂರ್ ಭಗವಾನ್ ಹಿ ಕಹೆಂಗೆ, ಅವಶ್ಯಕವಾಗಿ ಬ್ರಹ್ಮನಿಗೂ ತಂದೆ ಯಾರೋ ಭಗವಂತನೇ ಆಗಿದ್ದಾರೆ. ಬ್ರಹ್ಮ ಅವ್ರ ವಿಷ್ಣು ಕೋ ದಿಖಾತೆ ಹೇ ಸೂಕ್ಷ್ಮತನ್, ಬ್ರಹ್ಮ ವಿಷ್ಣು ಇಬ್ಬರನ್ನು ಎಲ್ಲಿ ತೋರಿಸ್ತಾರೆ? ಸೂಕ್ಷ್ಮ ಲೋಕದಲ್ಲಿ ತೋರಿಸ್ತಾರೆ. बाबा तो कहते हैं मैं इनका 84 जन्मों का अंत में प्रवेश करता हूँ. ಶಿವಬಾಬಾ ತಿಳಿಸ್ಕೊಡ್ತಾರೆ, ನಾನು ಇವರು 84 ಜನ್ಮಗಳ ಅಂತಿಮ ಜನ್ಮದಲ್ಲಿ ಪ್ರವೇಶ ಮಾಡ್ತೇನೆ. ಅಡಾಪ್ಟ್ ಕಿಯಾ ಜಾತಾ ಹೇ, ನಾಮ್ ಬದಲಿ ಕಿಯಾ ಜಾತಾ ಹೇ. ಬಾಬಾ ಅವ್ರ ಮಕ್ಕಳನ್ನಾಗಿ ದತ್ತು ಮಾಡ್ಕೊಂಡ್ಮೇಲೆ ಹೆಸರು ಬದಲಾವಣೆ ಮಾಡ್ತಾಯಿದ್ರು. ಮೊದಲು ಸಾಕಾರ ಬಾಬಾ ಅವರಿದ್ದಾಗ ಎಲ್ಲರ ಹೆಸರು ಚೇಂಜ್ ಮಾಡಿಬಿಟ್ಟಿದ್ರು. ಸನ್ಯಾಸಿ ಬಿ ಕರಾಯ ಜಾತಾ ಏನ, ತ್ಯಾಗನೂ ಮಾಡಿಸಿದ್ರಲ್ಲ ಆದಿರತ್ನಗಳಿಗೆ ಬಾಬಾ ಅವರು. ಸನ್ಯಾಸಿ ಬಿ ಜब ಸನ್ಯಾಸ करते हैं तो फौरन भूल नहीं जाते, याद जरूर रहता है ना. ಸಾಧು ಸಂತರು ಮನೆ ಮಠ ತ್ಯಾಗ ಮಾಡಿ ಮನೆ ಮಠಗಳಿಗೆ ಅಲ್ಲಿ ಬಂದುಬಿಡ್ತಾರಲ್ಲ, ಆವಾಗ ಹೆಸರೇನೂ ಕೂಡ ನೆನಪಿರುತ್ತಲ್ಲ. ಆಮೇಲೆ ಅದು ಪೂರ್ವ ಜೀವನನೂ ಕೂಡ ನೆನಪಿರುತ್ತಲ್ಲ, ಒಂದೇ ಸಲ ಮರೆಯಲ್ವಲ್ಲ. ತುಮ್ ಬಿ ಯಾದ್ रहेगी, परंतु तुमको उसके लिए वैराग्य, क्योंकि तुम जानते हो या तो ಕಬರ್ ದಾಖಿಲ್ ಹೋನಾ ಹೇ. ನೀವು ಕೂಡ ನೆನಪು ಮಾಡ್ಕೊತೀರಾ ಪೂರ್ವ ಜನ್ಮದ್ದು, ಏಕ್ದಮ್ ಮರೆಯೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಇದು ಹಳೆದೆಲ್ಲನೂ ಸ್ಮಶಾನಕ್ಕೆ ಹೋಗಿ ಸೇರ್ಕೊಳ್ಳೋದಿದೆ, ಹಳೆ ಪ್ರಪಂಚ ಮುಗಿಯೋದಿದೆ. ಇಸ್ಲಿಯೇ ಹಮ್ ಇನ್ಕೋ ಯಾದ್ ಕ್ಯೂ ಕರೆ, ಇದು ಹೋಗೋದಿದೆ ಅಂದಮೇಲೆ ಅದನ್ನು ನೆನಪು ಮಾಡ್ಕೊಂಡು ಏನು ಮಾಡಲಿ? ನೆನಪು ಮಾಡೋಗತ್ತೆ ಇಲ್ಲ. ಜ್ಞಾನ ಸೇ ಸಬ್ ಕುಚ್ ಸಮಜ್ನಾ ಹೇ, ಜ್ಞಾನದಿಂದ ಎಲ್ಲವನ್ನು ನೀವು ತಿಳ್ಕೋಬೇಕು. ಅಚ್ಚೇ ರೀತಿ ಚೆನ್ನಾಗಿ ನೀವು ತಿಳ್ಕೊಳ್ಳಿ ಅಂತಾರೆ. ಯಹ ಬಿ ಜ್ಞಾನ ಸೇ ಹಿ ಘರ್ ಬಾರ್ ಛೋಡ್ತೆ ನಾ. ಸಾಧು ಸಂತರು ಅವ್ರಿಗೂ ಒಂದು ಜ್ಞಾನ ಬರುತ್ತೆ, ಅದರಿಂದ ಅವ್ರ ಮನೆ ಮಠ ಬಿಡ್ತಾರಲ್ವ. ಉನ್ಸೆ ಪೂಛಾ ಜಾತಾ ಘರ್ ಬಾರ್ ಕೈಸೆ ಛೋಡಾ ತೋ ಬತಾತೆ ನಹಿ. ಸಾಧು ಸಂತನ್ನ ನೀವು ಹೆಂಗೆ ಮನೆ ಬಿಟ್ರಿ ಅಂದರೆ ಅವ್ರು ಹೇಳೋದಿಲ್ಲ ಅಂತಾರೆ ಬಾಬಾ. ಫಿರ್ ಇನ್ಕಾ ಯುಕ್ತಿ ಸೆ ಕಹಾ ಜಾತಾ ಹೇ ಆಪ್ಕಿ ಕೈಸೆ ವೈರಾಗ್ಯ ಆಯಾ. ಅದಕ್ಕೆ ಯುಕ್ತಿಯಿಂದ ಕೇಳಲಾಗತ್ತೆ, ನಿಮ್ಗೆ ವೈರಾಗ್ಯ ಹೆಂಗೆ ಬಂತು? ಹಮ್ಕೋ ಸುನಾವು ಹಮ್ ಬಿ ಐಸಾ ಕರೆ, ನೀವು ನಮಗೆ ತಿಳಿಸಿ ನಾವು ಕೂಡ ಆ ರೀತಿ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ. ತೋ ತುಮ್ ಟೆಂಪ್ಟೇಷನ್ ದೇತೆ ಹೋ ಕಿ ಪವಿತ್ರ ಬನೋ, ಬಾಕಿ ತುಮಕೋ ಯಾದ್ ಸಬ್. ನೀವು ಕೂಡ ಸ್ಫೂರ್ತಿ ಕೊಡ್ತೀರಾ ಪವಿತ್ರ ಜೀವನ ಮಾಡಲಿಕ್ಕೆ, ಬಾಕಿ ನಿಮಗೂ ಎಲ್ಲ ನೆನಪಿದೆ. ಬುದ್ಧಿ ಮೇ ಸಾರಾ ಜ್ಞಾನ ಹೇ ಕೇಸೆ ಸಬ್ ಡ್ರಾಮಾಕ್ಕೆ ಆ್ಯಕ್ಟರ್ಸ್ ಜೋ ಪಾರ್ಟ್ ಬಜಾತೆ ಆಯ್. ನಿಮಗೆ ಬುದ್ಧಿನಲ್ಲಿ ಜ್ಞಾನ ಇದೆ, ಈ ನಾಟಕದಲ್ಲಿ ನಾವು ಯಾವ ಥರ ಪಾತ್ರಗಳನ್ನು ಅಭಿನಯಿಸ್ತಾ ಬಂದಿರ್ತೀವಿ ಅನ್ನೋದು. ಅಭಿ ಸಬ್ಕೋ ಕಲಿಯುಗಿ ಕರ್ಮ ಬಂಧನ ಚೂಟ್ನೆ ಹೇ. ಈಗ ಎಲ್ಲರ ಕಲಿಯುಗದ ಕರ್ಮ ಬಂಧನಗಳೆಲ್ಲ ಏನಾಗೋದಿದೆ? ಬಿಡುಗಡೆ ಆಗೋದಿದೆ. ಫಿರ್ ಜಾಯಿಂಗೆ ಶಾಂತಿಧಾಮ, ಮತ್ತೆ ನಾವು ಎಲ್ಲಿಗೆ ಹೋಗ್ತೀವಿ? ಶಾಂತಿಧಾಮಕ್ಕೆ ಹೊರಟೋಗ್ತೀವಿ. ಕಹಾ ಸೆ ಫಿರ್ ಸಬ್ಕಾ ನಯಾ ಸಂಬಂಧ ಜೂಟೇಗ, ಆಮೇಲೆ ನಮಗೆ ಹೊಸ ಸಂಬಂಧಗಳು ಅಲ್ಲಿ ಜೋಡಿಸ್ತವೆ ಅಂತಾರೆ ಬಾಬಾ. ಸಮझाने की भी ಪಾಯಿಂಟ್ಸ್ ಬಾಬಾ ಅಚ್ಚಿ ದೇತೆ ಇರತ್ತೆ. ತಿಳಿಸ್ಕೊಡೋಕ್ಕೆ ಬಾಬಾ ಅವರು ಒಳ್ಳೊಳ್ಳೆ ಪಾಯಿಂಟ್ಸನ್ನು ನಮಗೆ ಕೊಡ್ತಾ ಇದ್ದಾರೆ. ಯ ಭಾರತವಾಸಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ ಥೇ. ಇದೇ ಭಾರತವಾಸಿಗಳು ಆದಿ ಸನಾತನ ದೇವತಾ ಧರ್ಮದವರಾಗಿದ್ದರು. ಫಿರ್ ವಾಯ್ಸ್ಲೆಸ್ ಥೇ, ಫಿರ್ 84 ಜನ್ಮಕ್ಕೆ ಬಾದ್ ವಿಶಸ್ ಬನೆ. ಮೊಟ್ಟ ಮೊದಲು ಬಂದಾಗ ಎಲ್ಲ ಆತ್ಮಗಳು ನಿರ್ವಿಕಾರಿಯಾಗಿದ್ದರು, ಪವಿತ್ರವಾಗಿದ್ದರು. ಆಮೇಲೆ ಜನ್ಮಗಳು ಎತ್ಕೊಂಡು ಏನಾಗ್ಬಿಟ್ಟಿದ್ದಾರೆ? ವಿಶಸ್ ಆಗಿಬಿಟ್ಟಿದ್ದಾರೆ. ಆ ಫಿರ್ ವಾಯ್ಸ್ಲೆಸ್ ಬನ್ನ, ವಿಕಾರಿಗಳಿಂದ ನಿರ್ವಿಕಾರಿಗಳು ಪುನಃ ಆಗಬೇಕಾಗಿದೆ. ಪರಂತು ಪುರುಷಾರ್ಥ ಕರಾನೆ ವಾಲಾ ಚೈಯೇನ, ಅದಕ್ಕೋಸ್ಕರ ಪುರುಷಾರ್ಥ ಮಾಡಿಸ್ತಕ್ಕಂಥವ್ರು ಬೇಕಾಗತ್ತಲ್ವಾ. ಅಭಿ ತುಮಕೋ ಬಾಬಾನೇ ಬತಾಯ, ಬಾಬಾ ಕೇತೆ ಮೈ ತುಮ್ ವಹಿ ಹೋನಾ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಅದೇ ತಂದೆ ಆಗಿದ್ದೀನಿ, ಈಗ ನಿಮಗೆ ತಂದೆ ತಮ್ಮವ್ರನ್ನಾಗಿ ಮಾಡ್ಕೊಂಡಿದ್ದಾರೆ. ಬಚ್ಚೆ ವಿ ಕೇತೆ ಬಾಬಾ ಆಪ್ ವಹಿ ಹೋ.
ನೀವು ಮಕ್ಕಳು ಹೇಳ್ತೀರಾ ಬಾಬಾ ನೀವೇ ನಮಗೆ ಅದೇ ತಂದೆ, ಕಲ್ಪದ ಹಿಂದೆ ಸಿಕ್ಕಿದ್ದಂಥ ತಂದೆ. ಬಾಬಾ कहते ಕಲ್ಪ ಪೇಲೆ ಭೀ ತುಮಕೋ ಪಡಾಕರ್ ರಾಜ್ಯ ಭಾಗ್ಯ ದಿಯಾ ತಾ. ನಾನು ಕಲ್ಪದ ಹಿಂದೆ ಕೂಡ ನಿಮಗೆ ಓದಿಸ್ಬಿಟ್ಟು ರಾಜ್ಯ ಭಾಗ್ಯವನ್ನೇ ಕೊಟ್ಟಿದ್ದೆ ಅಂತಾರೆ. ಕಲ್ಪ ಕಲ್ಪ ಐಸಾ ಹಿ ಕರ್ತೆ रहेंगे. ಪ್ರತಿ ಕಲ್ಪಕ್ಕೂ ಇದೇ ಥರ ನಿಮಗೆ ಓದಿಸಿ ಈ ರೀತಿ ಮಾಡ್ತೀನಿ. ಜೋ ಡ್ರಾಮಾ ಮೇ ಜೋ ಕುಚ್ ಹುವಾ ವಿಘ್ನ ಪಡೆ ಫಿರ್ ಭಿ ಪಡೆಂಗೆ. ನಾಟಕದಲ್ಲಿ ಏನೆಲ್ಲ ಬಂತು, ವಿಘ್ನಗಳು ಬಂತು, ಇವೆಲ್ಲ ಕಲ್ಪದಿಂದ ಬಂದಂಗೆ ಬರ್ತಾ ಇರುತ್ತೆ. ಜೀವನ್ ಮೇ ಕ್ಯಾ ಕ್ಯಾ ಹೋತಾ ಹೈ ಯಾದ್ ತೋ ರಹತಾ ಹೈ ನಾ. ಜೀವನದಲ್ಲಿ ಏನೇನಿರುತ್ತೆ ಅನ್ನೋದು ಕೂಡ ನಿಮಗೆ ನೆನಪಿರುತ್ತಲ್ವಾ ಅಂತಿದ್ದಾರೆ. ಏನಕ್ಕೋ ತೋ ಸಬ್ ಯಾದ್ ಹೈ ಬತಲಾತೆ ಭಿ ಹೈ ಗಾವಡೆ ಕಾ ಚೋರ್ ಆತ. ಬ್ರಹ್ಮ ಬಾಬಾ ಅವ್ರಿಗೆಲ್ಲ ಜ್ಞಾಪಕ ಇತ್ತು, ಅವರು ಹಳ್ಳಿ ಹುಡುಗ ಆಗಿದ್ರಲ್ವಾ. ಅವರು ವೈಕುಂಠಕ ಮಾಲೀಕ್ ಬನ. ಆಮೇಲೆ ಏನಾದರೂ ಅವರು ವೈಕುಂಠಕ್ಕೆ ಮಾಲೀಕರಾದರು. ವೈಕುಂಠ ಮೇ ಗಾವಡ कैसे ಹೋಗಾ ಯಾ ಭಿ ತುಮ್ಮ ಭಿ ಜಾನ್ತೆ ಹೋ. ವೈಕುಂಠದಲ್ಲಿ ಯಾವ ಥರ ಇರುತ್ತೆ ಹಳ್ಳಿಗಳು ಅದನ್ನು ನೀವೀಗ ತಿಳ್ಕೊಂಡಿದ್ದೀರಿ. ಈ ಸಮಯ ತುಮಾರಿ ಲಿಯೇ ಭಿ ಯಾ ಪುರಾಣಿ ದುನಿಯಾ ಗಾವಡ ಏನ. ಈ ಟೈಮ್ನಲ್ಲಿ ನಿಮ್ಗೆ ಈ ಹಳೆಯ ಪ್ರಪಂಚ ಒಂದು ಹಳ್ಳಿ ಥರ ಆಗಿಬಿಟ್ಟಿದೆ. ಕಹಾ ವೈಕುಂಠ ಕಹಾ ಯ ನರಕ. ಇಲ್ಲಿ ವೈಕುಂಠ ಎಲ್ಲಿ ನರಕ ಆಗಿದೆ. सतयुग में मनुष्य तो बड़े बड़े महल बिल्डिंग आदि देखो समझते हैं यह ಸ್ವರ್ಗ. ದೊಡ್ಡ ದೊಡ್ಡ ಮಹಲುಗಳು ಕಟ್ಟಡಗಳು ಕಟ್ಟಿಬಿಟ್ಟು ಅದ್ದೂರಿ ಜೀವನ ಮಾಡ್ತಕ್ಕಂಥವ್ರು ಏನು ತಿಳ್ಕೊತಾ ಇದ್ದಾರೆ, ವೈಭವ ಜೀವನ ಮಾಡ್ತಕ್ಕಂಥವ್ರು ಏನು ತಿಳ್ಕೊತಾ ಇದ್ದಾರೆ, ಇಲ್ಲೇ ಸ್ವರ್ಗ ಆಗಿಬಿಟ್ಟಿದೆ ಅಂತ. ಬಾಬಾ कहते ऐसा मिट्टी पत्थर इनका कोई ವ್ಯಾಲ್ಯೂ नहीं. ಇಲ್ಲಿರೋದೆಲ್ಲ ಕಲ್ಲು ಮಣ್ಣು, ಇದಕ್ಕೆ ಯಾವುದೂ ಬೆಲೆ ಇಲ್ಲ. ವ್ಯಾಲ್ಯೂ ಸಬ್ಸೆ ಜಾಸ್ತಿ ಹೀರೋಂಕ ಹೋತಾ. ಎಲ್ಲದಕ್ಕಿಂತ ಎಲ್ಲ ಅಧಿಕ ಬೆಲೆ ಬಾಳುವಂಥದ್ದು ಯಾವುದೋ ವಜ್ರಗಳಿಗೆ. ಬಾಬಾ कहते ವಿಚಾರ ಸಾಗರ್ ಮಂಥನ್ ಕರೋ ಸತ್ಯುಗ್ ಮೇ ತುಮಾರೆ ಸೋನೆ ಕಾ ಮೆಹಲ್ ಕೇಸೆ. ವಿಚಾರ ಮಾಡಿ, ಸತ್ಯುಗದಲ್ಲಿದ್ದಾಗ ನಮ್ಮ ಚಿನ್ನದ ಮನೆಗಳು ಎಷ್ಟು ಸುಂದರವಾಗಿತ್ತು. ವಹಾ ತೋ ಸಬ್ ಕಾನಿಯ ಬರೀ ಹೋತಿ. ಸತ್ಯುಗದಲ್ಲಿ ಎಲ್ಲ ಗಣಿಗಳು ಏನಾಗಿರುತ್ತೆ, ತುಂಬಿರುತ್ತೆ ಅಂತಾರೆ. ಢೇರ್ಗೆ ಢೇರ್ ಸೋನಾ ಹೋನಾ ಚಾಹಿಯೆ. ಲೆಕ್ಕನೇ ಇರಬಾರ್ದು, ಅಷ್ಟು ಚಿನ್ನ ನಿಮ್ಮ ಹತ್ರ ಇರಬೇಕು. ತೋ ಬಚ್ಚೋಂಕೋ ಕಿತನಾ ಖುಷಿ ಹೋನಿ ಚಾಹಿಯೆ. ಮಕ್ಕಳಿಗೆ ಎಷ್ಟೊಂದು ಖುಷಿ ಇಟ್ಕೋಬೇಕು ಅಂತಾರೆ. ಕೋಯಿ ಸಮಯ ಮುರ್झाइस आती है तो बाबा ने समझाया कैसे कोई रिकॉर्ड है तो तुमको फौरन ಖುಷಿ में लगा देंगे. ಈಗ ನೀವು ಯಾವುದಾದ್ರೂ ಸಮಯದಲ್ಲಿ ನಿಮಗೆ ಬೇಜಾರಾಗುತ್ತೆ ಅಂತಂದರೆ ಬಾಬಾ ಹೇಳಿದ್ರೆ ಅಂಥ ಟೈಮ್ನಲ್ಲಿ ಹಾಡುಗಳು ಹಾಕ್ಕೊಂಡು ಕೂತ್ಕೊಂಡ್ಬಿಡ್ರಿ. ಯೋಗ ಅಂಟ್ತಾ ಇಲ್ಲ, ಏನೋ ಬೇಜಾರಿದೆ, ಅದಕ್ಕೇನು ಮಾಡಿ ಹಾಡುಗಳು ಹಾಕ್ಕೊಂಡು ಕೂತ್ಕೊಳ್ಳಿ ಅಂತಾರೆ ಬಾಬಾ. ತೋ ತುಮಕು ಖುಷಿ ಮೇಲೆ ಲಾದೆಂಗೆ. ಆ ಹಾಡುಗಳೇನು ಮಾಡುತ್ತೆ, ನಿಮಗೆ ಆನಂದದಲ್ಲಿ ತಂದುಬಿಡುತ್ತೆ ಹಾಡುಗಳು ಅಂತಾರೆ. ಸಾರಾ ಜ್ಞಾನ ಬುದ್ಧಿ ಮೇ ಆ ಜಾತ. ಹಾಡುಗಳು ಕೇಳ್ತಾ ಇದ್ರೆ ಏನಾಗುತ್ತೆ, ಇಡೀ ದಿನ ನಿಮಗೆ ಬುದ್ಧಿನಲ್ಲಿ ಬಂದುಬಿಡುತ್ತೆ. ಸಮಸ್ತೆ ಹೋ ಬಾಬಾ ಹಮ್ಕೋ ವಿಶ್ವಕ ಮಾಲೀಕ್ ಬನಾತೆ. ನಿಮಗೆ ಗೊತ್ತಿದೆ ಬಾಬಾ ಅವರು ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಕವಿ ಕೊಯ್ ಚೀನ್ ನಾಸಕೆ. ಬಾಬಾ ಅವರು ಏನು ಕೊಡ್ತಾ ಇದ್ದಾರೆ ನಮಗೆ, ಸ್ವರ್ಗದ ಆಸ್ತಿ ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಸ್ವರ್ಗ ಕೊಡ್ತಾ ಇದ್ದಾರೆ. ಆದಾ ಕಲ್ಪ್ ಕೇಲಿಯೇ ಹಮ್ ಸುಖಧಾಮ್ ಕಾ ಮಾಲೀಕ್ ಬಂತೆ. ಅರ್ಧ ಕಲ್ಪಕ್ಕೋಸ್ಕರ ನಾವು ಸುಖಧಾಮಕ್ಕೆ ಮಾಲೀಕರಾಗ್ತಾ ಇದ್ದೇವೆ. ರಾಜ ಕಾ ಭಿ ಬಚ್ಚಾ ಸಮಜ್ತಾ ಹೇ ಹಮ್ ಇಸ್ ಹದ್ ಕಾ ರಾಜ ಕಾ ವಾರಿಸ್ ಹೇ. ರಾಜರ ಮಕ್ಕಳು ತಿಳ್ಕೊತಾರೆ ನಾವು ಹದ್ದಿನ ಆಸ್ತಿಗೆ ಮಾಲೀಕರು ಅಂತ ಬಿಟ್ಟು. ನಶೆ ಇರುತ್ತಲ್ಲ ಅವ್ರಿಗೂ ಕೂಡ. ತುಮಕೋ ಭಿ ನಶಾರಾನ. ನಿಮಗೂ ಕೂಡ ಎಂಥ ಒಂದು ಪ್ರಾಪ್ತಿ ನಮ್ಗೆ ಸಿಕ್ಬಿಡ್ತು, ಯಾರು ಸಿಕ್ಬಿಟ್ಟಿದ್ದಾರೆ ಅನ್ನೋಂಥ ನಶೆ ಖುಷಿನಲ್ಲಿ ಇರಬೇಕು. हम बेहद का बाबा के वारिस है. बाबा स्वर्ग का स्थापना करते हैं. हम 21 जन्मों के लिए वारिस बनते हैं. ಈಗ ತಂದೆ ನಮಗೆ ಸ್ವರ್ಗದ ಸ್ಥಾಪನೆ ಮಾಡಿಕೊಡ್ತಾ ಇದ್ದಾರೆ. ನಾವು 21 ಜನ್ಮಗಳಿಗೆ ವಾರಸ್ದಾರರಾಗ್ತಾ ಇದ್ದೀವಿ. ಕಿತನಿ ಖುಷಿ ಹೋನಿ ಚಾಹಿಯೆ. ನಿಮ್ಗೆ ಎಷ್ಟೊಂದು ಖುಷಿ ಇರಬೇಕು ಅಂತ ಇದ್ದಾರೆ ಬಾಬಾ. जिसको वारिस बनते हैं उनको भी जरूर याद करना है. ಈಗ ಯಾವುದಕ್ಕೆ ನೀವು ಮಾಲೀಕರಾಗ್ತಾ ಇದ್ದೀರಿ ಅದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ಅಂತಾರೆ ಬಾಬಾ. ಯಾದ್ ಕರ್ನೆ ಬಿಗರ್ತೋ ವಾರಿಸ್ ಬನ್ ನಹಿ ಸಕ್ತೆ. ನೆನಪು ಮಾಡಿದಿರಾ ನೀವು ವಾರಸ್ದಾರರಾಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾದ್ ಕರೆ ತೋ ಪವಿತ್ರ ಬನೆ ತಬ್ ಹಿ ವಾರಿಸ್ ಬನ್ ಸಕೆ.
ನೆನಪು ಮಾಡಿದಾಗ ಪವಿತ್ರರು ಆಗ್ತೀರಾ, ಆಸ್ತಿಗೆ ಹಕ್ಕದಾರರು ಆಗ್ತೀರಾ. ತುಮ್ ಜಾನ್ತೆ ಹೋ ಶ್ರೀಮತ್ ಪರಂ ಸ್ವರ್ಗ ಕಾ ವಿಶ್ವ ಕಾ ಮಾಲಿಕ್ ಡಬಲ್ ಸಿರ್ತಾಜ್ ಬಂತೆ. ನಿಮಗೂ ಗೊತ್ತಿದೆ, ನಾವು ನೆನಪು ಮಾಡಿ ಮಾಡಿ ಡಬಲ್ ಕಿರೀಟಧಾರಿಗಳು, ವಿಶ್ವದ ಮಾಲೀಕರು, ಡಬಲ್ ಕಿರೀಟಧಾರಿಗಳು ಆಗ್ತೀವಿ. ಜನ್ಮ ಬೈ ಜನ್ಮ ತುಮ್ ರಾಜ ಈ ಕರೆಂಗೆ. ಪ್ರತಿ ಜನ್ಮದಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ರಾಜ್ಯವನ್ನು ಆಳ್ತೀರಾ. ಮನುಷ್ಯ ಕಾ ಭಕ್ತಿ ಮಾರ್ಗ ಮೇ ಹೋತಾ ಹೈ ವಿನಾಶಿ ದಾನ್ ತುಮ್. ಜನರು ಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ವಿನಾಶಿ ದಾನ ಧರ್ಮಗಳನ್ನು ಮಾಡ್ತಾರೆ. ತುಮಾರ ಹೈ ಅವಿನಾಶಿ ಜ್ಞಾನ ಧನ್. ನಿಮ್ಮದೇನಾಗಿದೆ, ಅವಿನಾಶಿ ಆಗಿರ್ತಕ್ಕಂಥ ಜ್ಞಾನಧನ ಆಗಿದೆ. ತುಮಕೋ ಕಿತ್ನಾ ಬಡಿ ಲಾಟ್ರಿ ಮಿಲ್ತಿ ಹೈ. ನಿಮ್ಗೆ ಎಷ್ಟು ದೊಡ್ಡ ಲಾಟ್ರಿ ಅನ್ನೋದು ಸಿಗ್ತಾ ಇದೆ ಅಂತಾರೆ ಬಾಬಾ. कर्मों अनुसार फल मिलता है. कोई बड़े राजा का बच्चा बनता है, बड़ी हद की ಲಾಟ್ರಿ ಕಾಯಿ. ಈಗ ದೊಡ್ಡ ದೊಡ್ಡ ಒಂದು ರಾಜರಿಗೆ ಏನಾಗ್ತಾರೆ, ಕೆಲವರು ಏನಾಗ್ತಾರೆ, ದೊಡ್ಡ ರಾಜರ ಮಕ್ಕಳಾಗ್ತಾರೆ. ಅವರು ದೊಡ್ಡ ರಾಜ್ಯಕ್ಕೆ ಲಾಟ್ರಿ ಪಡಿತಾರೆ. ಸಿಂಗಲ್ ತಾಜ್ ವಾಲೆ ಸಾರೆ ವಿಶ್ವಕ ಮಾಲೀಕ್ ಬನ್ನ ಸಕೆ. ಒಂದೇ ಕಿರೀಟ ಇರ್ತಕ್ಕಂಥವರು ವಿಶ್ವದ ಮಾಲೀಕರಾಗಕ್ಕೆ ಸಾಧ್ಯ ಇಲ್ಲ. ಡಬಲ್ ತಾಜ್ ವಾಲೆ ವಿಶ್ವಕ ಮಾಲೀಕ್ ತುಮ್ ಬಂತೆ ಹೋ. ಡಬಲ್ ಕಿರೀಟಧಾರಿಗಳು ವಿಶ್ವದ ಮಾಲೀಕರು ನೀವೇ ಆಗ್ತೀರಾ. ತೋ ಈ ಸಮಯ ದೂಸರಾ ಕೋಯಿ ರಾಜ ಹೈ ಹಿ ನಹಿ. ಈ ಕಲಿಯುಗದಲ್ಲಿ ಬೇರೆ ಯಾವುದೇ ರಾಜ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಪ್ರಜೆಗಳ ಸರ್ಕಾರ ನಡೀತಾ ಇದೆಯಲ್ಲ. ಫಿರ್ ದೂಸರಾ ಧರ್ಮ ಬಾದ್ ಮೇ ಆತಾ ಹೈ. ಅನೇಕ ಧರ್ಮಗಳು, ಜಾತಿಗಳು ಆನಂತರ ಉಟ್ಕೊಳ್ತು ಅಂತಾರೆ ಅವ. या जब तक बुद्धि को पाए तो पहले राजा ये विकारी बनने का कारण मतभेद में टुकड़े टुकड़े अलग कर देते हैं. ನೋಡಿ, ಯಾವಾಗ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ರಾಜರುಗಳು ವಿಕಾರಿಗಳಾಗ್ಬಿಡ್ತಾರೆ, ಆವಾಗ ಬೇರೆ ದೇಶದವ್ರು ಬಂದು ಮತಭೇದಗಳು ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲರನ್ನೂ ಹೊಡೆದಾಕ್ಬಿಡ್ತಾರೆ ಅಂತಾರೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತಾರೆ ಇದಕ್ಕೆ. ಅಂದರೆ ಒಬ್ರನ್ನೊಬ್ರು ಹೊಡೆದು ರಾಜ್ಯ ಅವ್ರದ್ದು ಮಾಡಿಬಿಟ್ರು ಬ್ರಿಟಿಷರು. ಅವರು ಇವರೆಲ್ಲ ಬಂದು ಪಹಲೆ ತೋ ಸಾರೆ ವಿಶ್ವ ಪರ್ ಏಕಿ ರಾಜ್ಯ ತ. ಮೊಟ್ಟ ಮೊದಲು ಸತ್ಯುಗ ಇದ್ದಾಗ ಒಂದೇ ರಾಜ್ಯ, ಒಂದೇ ಧರ್ಮ, ಎಲ್ಲ ಒಂದೇ ಇತ್ತು. ವಹಾ ಐಸಾ ನಹಿ ಕಹೆಂಗೆ ಅಗಲೇ ಜನ್ಮ ಮೇ ಕರ್ಮ ಕಾ ಫಲ ಹೈ. ಸತ್ಯುಗದಲ್ಲಿರೋರಿಗೆ ಈ ರೀತಿ ಹೇಳೋದಿಲ್ಲ, ಪೂರ್ವ ಜನ್ಮದ ಫಲ ಅಂತೇಳ್ಬಿಟ್ಟು. ಅಭಿ ತೋ ಬಾಬಾ ತುಮ್ ಬಚ್ಚೋಂ ಕೋ ಶ್ರೇಷ್ಠ ಕರ್ಮ ಸಿಕ್ಲಾರೆ. ಈಗ ತಂದೆ ಬಂದು ಮಕ್ಕಳಿಗೆ ಶ್ರೇಷ್ಠ ಕರ್ಮ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದಾರೆ. ಜೈಸೆ ಜೈಸೆ ಜೋ ಕರ್ಮ ಕರೆಂಗೆ ಸರ್ವಿಸ್ ಕರೆಂಗೆ ಉನ್ಕಾ ರಿಟರ್ನ್ ಬಿ ಐಸಾ ಮಿಲೇಗಾ. ಯಾರ್ಯಾರು ಯಾವ ಥರ ಕರ್ಮ ಮಾಡ್ತಾರೆ, ರಿಟರ್ನ್ ಅದೇ ಥರ ಅವ್ರಿಗೆ ಸಿಕ್ಕತ್ತೆ. ಅಚ್ಚಾ ಕರ್ಮ ಹೀ ಕರ್ನಾ ಹೈ, ಕೋಯಿ ಕರ್ಮ ಕರ್ತೆ ಹೈ ಸಮझ नहीं सकते उनके लिए ಶ್ರೀಮತ್ ಲೇನಿ ಹೈ. ಈಗ ಬಾಬಾ ಹೇಳ್ತಾರೆ, ಒಳ್ಳೆ ಕರ್ಮಗಳನ್ನು ಮಾಡಬೇಕು, ಯಾವುದೇ ಕರ್ಮಗಳನ್ನು ಮಾಡೋಕ್ಕೆ ಹೋಗಬೇಡಿ. ತಿಳ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಶ್ರೀಮತ ತಗೊಳ್ಳಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬಾಬಾ ಡೈರೆಕ್ಷನ್ಸನ್ನು ಕೇಳಿ. ಗಡಿ ಗಡಿ ಪೂछना चाहिए पत्र में अभी प्राइम मिनिस्टर है तुम समझते हो कितना पोस्ट आती है. ಈಗ ತಿಳ್ಕೊಳ್ಳಿ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಎಷ್ಟು ಪೋಸ್ಟ್ಗಳು ಬರ್ತಾ ಇರ್ತವೆ. ಪರಂತು ವಾ ಕೋಯಿ ಅಕೇಲಾ ನಹಿ ಪಡ್ತೆ ಹೈ. ಎಲ್ಲ ಪತ್ರಗಳನ್ನು ಒಬ್ಬರೇ ಓದ್ತಾರೆ ಅಂತ ತಿಳ್ಕೊಬೇಡಿ. ಉನ್ಕೆ ಹಾಗೆ ಬಹುತ್ ಪೋಟರಿ ಹೋತೆ ಹೇ. ಅಂದರೆ ಅವ್ರಿಗೆ ಹಿಂದ್ಗಡೆ ಎಷ್ಟೋ ಓದೋವಂಥವರು ಆಫೀಸರ್ಸು ಇರ್ತಾರೆ. ಸಾರ ಪೋಸ್ಟ್ ದೇಖ್ತೆ. ಅವರೆಲ್ಲ ಏನು ಮಾಡ್ತಾರೆ, ಪೋಸ್ಟ್ಗಳನ್ನು ನೋಡ್ತಾ ಇರ್ತಾರೆ. ಜೋ ಬಿ ಬಿಲ್ಕುಲ್ ಮುಖ್ಯ ಹೋಗಿ ಪಾಸ್ ಕರೆಂಗೆ ತಬ್ ಹಿ ಪ್ರೈಮ್ ಮಿನಿಸ್ಟರ್ಗೆ ಟೇಬಲ್ ಪರ್ ರಖೇಂಗೆ. ಯಾರೆಲ್ಲ ಮೇಯ್ನ್ ಇರ್ತಾರೆ, ಮುಖ್ಯಸ್ಥರು, ಮುಖ್ಯವಾಗಿರತಕ್ಕಂಥದ್ದು ಏನು ಬರುತ್ತೆ ಅದನ್ನು ಅವ್ರಿಗೆ ಗಮನಕ್ಕೆ ತರ್ತಾರೆ. ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ಎಲ್ಲನೂ ತರಲ್ಲ ಅಂತಾರೆ. यह भी ऐसे होते हैं मुख्य मुख्य पत्रों का भी फ़ौरन रेस्पॉन्ड दे देते हैं. ಇಲ್ಲಿ ಕೂಡ ಮಧುಬನದಲ್ಲಿ ಬೇಕಾದಷ್ಟು ಬರ್ತಾ ಇರುತ್ತೆ, ಕಾರೋಬಾರ್ ಬೇಕಾದಷ್ಟು ನಡೀತಾ ಇರುತ್ತೆ. ಮೇನ್ ವಿಷಯ ಏನಿದೆ ಅದನ್ನು ಮಾತ್ರನೇ ಬಾಬಾ ಅವ್ರ ಗಮನಕ್ಕೆ ತರ್ತಾರೆ. ಮತ್ತು ಅದಕ್ಕೆ ತಕ್ಷಣ ರಿಪ್ಲೈನೂ ಕೊಡಲಾಗುತ್ತೆ. ಬಾಕಿ ಕೇಳಿಯೇ ಯಾದ್ ಪ್ಯಾರ್ ಲಿಖ್ ದೇತೆ ಹೈ. ಬಾಕಿ ಎಲ್ರಿಗೂ ಜನರಲ್ಲಾಗಿ ನೆನಪು ಪ್ರೀತಿ ಕಳಿಸ್ಬಿಡ್ತಾರೆ. ಏಕೇಕೋ ಅಲಗ್ ಬೈಟ್ ಪತ್ರ ಲಿಖೆ ಯಾ ಹೋ ನಾ ಸಕೆ. ಒಬ್ಬೊಬ್ರಿಗೂ ಪ್ರೈವೇಟಾಗಿ ಪತ್ರ ಎಲ್ಲಿಂದ ಬರೆಯೋಕ್ಕಾಗತ್ತೆ, ಬಡಾ ಮುಷ್ಕಿಲ್ ಹೈ. ಅಂದರೆ ಭಾಳ ಕಷ್ಟ ಆಗುತ್ತೆ. ಸಾಕಾರ ಬಾಬಾ ಅವ್ರು ಇದ್ದಾಗ ದಿನೇ ದಿನೇ ಇಂಪ್ರೂವ್ಮೆಂಟ್ ಆಗೋಯ್ತಲ್ಲ, ಆವಾಗಿನ ಸಮಾಚಾರ ಹೇಳ್ತಾ ಇದ್ದಾರೆ. ಬಚ್ಚೋಂಕೋ ಕಿತ್ನಾ ಖುಷಿ ಹೋತಿ ಹೈ ಆಹೋ. ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗುತ್ತೆ. ವಾಹ್ ಬಾಬಾ ನಮಗೆ ಪತ್ರ ಬರೆದಿದ್ದಾರೆ. ಶಿವ ಬಾಬಾ ಬ್ರಹ್ಮ ಬಾಬಾ ದ್ವಾರ ರೆಸ್ಪಾಂಡ್ ಕರ್ತೆ ಹೈ. ಶಿವ ಬಾಬಾ ನಮಗೆ ಬ್ರಹ್ಮ ಬಾಬಾ ಮುಖಾಂತರ ಪ್ರತ್ಯುತ್ತರ ಕಳಿಸಿದ್ದಾರೆ ನಾವು ಲೆಟ್ರ್ ಬರೆದಿದ್ದಕ್ಕೆ. ಬಚ್ಚೋಂಕೋ ಬಡೀ ಖುಷಿ ಹೋತಿ. ಮಕ್ಕಳಿಗೇನಾಗುತ್ತೆ, ಈ ಲೆಟರ್ಸ್ ಎಲ್ಲ ಓದಿದಾಗ ಭಾಳಷ್ಟು ಖುಷಿಯಾಗತ್ತೆ.
तो सबसे ಜಾಸ್ತಿ ಗದ್ಗದ್ ಹೋತಿ हैं ಬಾಂಧೇಲಿಯಾ. ಅತಿ ಹೆಚ್ಚು ಖುಷಿಯಾಗುವಂಥವ್ರು, ಆನಂದ ಭರಿತರಾಗೋದು ಯಾರಪ್ಪ ಅಂದರೆ ಬಂಧನದಲ್ಲಿರುವಂಥ ಮಾತೆಯರು ಅಂತಾರೆ. अहो हम बंधन में हैं, बेहद का बाबा हमको कैसा चिट्ठी लिखते हैं, नयनों पर रखती हैं. ಈಗ ಬೇಹದ್ದಿನ ತಂದೆ ನಮಗೆ ಯಾವ ಥರ ಪತ್ರನ ಬರೀತಾರೆ, ಕಣ್ಣುಗಳ ಮೇಲೆ ಇಟ್ಕೊತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕಣ್ರೆಪ್ಪೆ ಮೇಲೆ ಬಾಬನ ಲೆಟ್ರನ್ನ ಇಟ್ಕೊತಾರೆ. तो अज्ञान काल में भी पति को परमात्मा समझने वाले को पति का चिट्ठी आती है तो उसको ಚುಮ್ಮನ್ ಕರೆಂಗೆ ನಾ. ಭಕ್ತಿ ಮಾರ್ಗದಲ್ಲಿ ಅಜ್ಞಾನ ಕಾಲದಲ್ಲಿ ಪತಿನೇ ಈಶ್ವರ ಅಂತ ತಿಳ್ಕೊಳ್ಳೋವಂಥವ್ರು ಇರ್ತಾರೆ, ಅಂತ ಒಳ್ಳೊಳ್ಳೆ ಜನನೂ ಇದ್ದಾರೆ. ಆ ಪತಿದೇನಾದರೂ ಪತ್ರ ಬಂತು ಅಂದರೆ ಅದನ್ನು ಮುತ್ತಿಡ್ತಾರೆ ಅಂತಾರೆ ಬಾಬು. ಅಷ್ಟು ಪ್ರೀತಿ ಮಾಡ್ತಾರೆ, ಅವ್ರ ಪತ್ರಕ್ಕೆ ಗೌರವ ಕೊಡ್ತಾರೆ. तुम्हारे में भी बाप दादा का पत्र देखकर कोई बच्चे को एकदम ರೋಮಾಂಚ ಕಡೆ ಹೋ ಜಾತೆ ಹೇ. ನಿಮ್ಮಲ್ಲಿ ಕೂಡ ಬಾಪ್ ದಾದಾರವರ ಪತ್ರಗಳನ್ನು ನೋಡಿ ಕೆಲವು ಮಕ್ಕಳು ಏಕ್ದಮ್ ರೋಮಾಂಚನ ಆಗೋಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಚುಮ್ಮನ್ ಕರೆಂಗೆ ಆಂಕೋಂಪರ್ ರखेंगे. ನೀವು ಅದನ್ನು ಏನು ಮಾಡ್ತೀರಾ, ಮುತ್ತಿಡ್ತೀರಾ, ಅದನ್ನು ಕಣ್ಣು ಮೇಲೆ ಇಟ್ಕೊತೀರಾ. ಬಹುತ್ ಪ್ರೇಮ್ ಸೆ ಪತ್ರ ಪಡ್ತೀವಿ, ಭಾಳ ಪ್ರೀತಿಯಿಂದ ಬಾಬಾ ನನಗೇನು ಬರೆದಿದ್ದಾರೆ ಅಂತ ಪತ್ರನ ಓದ್ತೀರಾ. ತೋ ಬಾಂಧೇಲಿಯಾ ಕೊಯ್ ಕಮ್ ಹೈ ಕ್ಯಾ. ಬಂಧನದಲ್ಲಿರೋರು ಏನು ಕಮ್ಮಿನಾ, ಅವರು ಕೂಡ ತುಂಬ ಬರೀತಾಯಿದ್ರು. कोई बच्ची पर माया का जीत पा लेती है, कोई तो समझते हमको तो पवित्र जरूर बनना है. ಕೆಲವ್ರ ಮೇಲೆ ಮಾಯ ಗೆದ್ದು ಬಿಡುತ್ತೆ, ಕೆಲವರು ಪವಿತ್ರವಾಗಬೇಕು ಅಂತ ತಿಳ್ಕೊತಾರೆ. ಭಾರತ್ ವಯಸ್ಲೆಸ್ತಾನ, ಮೊದಲು ಭಾರತ ದೇಶ ಏನಾಗಿತ್ತೋ ನಿರ್ವಿಕಾರಿ ಆಗಿತ್ತಲ್ಲ, अब विशेष है अभी जो वॉइसलेस बनते होंगे वही पुरुषार्थ करेंगे. ಈಗ ನಿರ್ವಿಕಾರಿಗಳು ಯಾರಿದ್ದಾರೆ ಅವರೇ ಮತ್ತೆ ನಿರ್ವಿಕಾರಿಗಳು ಕೂಡ ಹಾಕ್ತಾರೆ. ಇಸಿ ಪುರುಷಾರ್ಥ ಕರೆಂಗೆ ಕಲ್ಪ ಪೇಲೆ ಮಿಸಲ್. ಕಲ್ಪದ ಹಿಂದೆ ಹೆಂಗೆ ಪುರುಷಾರ್ಥ ಮಾಡಿದ್ರೋ ಹಂಗೆ ಇವಾಗಲೂ ಕೂಡ ಪುರುಷಾರ್ಥನ ಮಾಡ್ತಾ ಇರ್ತಾರೆ. ಬಹಳಷ್ಟು ಸಹಜ ಅಂತಾರೆ ಬಾಬಾ. ತುಮ್ ಬಚ್ಚೋಂಕೋ ಸಮಜಾನ ಬಹುತ್ ಸಹಜ. ನೀವು ಮಕ್ಕಳಿಗೆ ಈ ಜ್ಞಾನ ತಿಳಿಸ್ಕೊಡೋದು ತುಂಬ ಈಸಿ ಇದೆ. ತುಮಾರಾ ಭಿ ಯ ಪ್ಲ್ಯಾನ್ ಏನಾ ಗೀತಾ ಕಾ ಯುಗ ಚಲ್ ರಹಾ ಹೈ. ನಿಮ್ಮದು ಕೂಡ ಪ್ಲ್ಯಾನ್ ಇದೆ, ಭಗವದ್ಗೀತೆ ಯುಗ ನಡೀತಾ ಇದೆ. ಗೀತಾ ಕಾ ಭಿ ಪುರುಷೋತ್ತಮ ಯುಗ ಗಾಯ ಜಾತಾ ಹೈ. ಗೀತೆ ಯುಗಕ್ಕೇನೆ ಪುರುಷೋತ್ತಮ ಯುಗ ಅಂತ ಹೇಳಲಾಗತ್ತೆ. ತುಮ್ ಲಿಖ್ತೆ ಭಿ ಐಸೆ ಹೇ ಗೀತಾ ಕಾ ಯ ಪುರುಷೋತ್ತಮ ಯುಗ. ನೀವು ಕೂಡ ಈ ರೀತಿ ಬರೀತೀರಾ, ಇದು ನಡೀತಾ ಇರೋವಂಥದ್ದು ಎಂಥ ಟೈಮು, ಪುರುಷೋತ್ತಮ ಯುಗ ಅಂತೇಳ್ಬಿಟ್ಟು ನೀವು ಕೂಡ ಬರೀತೀರಾ. ಜಬ್ಕಿ ಪುರಾನಿ ದುನಿಯಾ ಬದಲ್ ನೈ ಹೋತಿ ಹೈ, ತುಮಾರೆ ಬುದ್ಧಿ ಮೇ ಹೈ. ಬೇಹದ್ ಕಾ ಬಾಬಾ ಹಮ್ಕೋ ಟೀಚರ್ ಭಿ ಹೈ, ಉನ್ಸೆ ಹಮ್ಕೋ ರಾಜಯೋಗ ಭಿ ಸೀಖ್ ರಹೆ ಹೈ. ನಿಮಗೆ ಗೊತ್ತಿದೆ, ನಿಮ್ಮ ಬುದ್ಧಿಯಲ್ಲಿದೆ, ಬೇಹದ್ದಿನ ತಂದೆ ಏನಾಗಿದ್ದಾರೆ, ನಮಗೆ ಓದಿಸ್ತಾ ಇದ್ದಾರೆ, ಟೀಚರ್ ಆಗಿ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಚೆನ್ನಾಗೇ ತಿಳ್ಕೊಂಡಿದ್ದೀರಿ. ಅಚ್ಚಿ ರೀತಿ ಪಡೆಂಗೆ ಡಬಲ್ ಸಿರ್ತಾಜ್ ಬನೆಗೆ. ಚೆನ್ನಾಗಿ ನೀವು ಓದಿದ್ರೆ ಡಬಲ್ ಕಿರೀಟಧಾರಿಗಳು ಆಗ್ತೀರಾ. कितना बड़ा स्कूल है, राजा की स्थापना होती है, प्रजा भी जरूर उनके अनेक प्रकार के होंगे. ಎಷ್ಟು ದೊಡ್ಡ ಶಾಲೆ ಇದೆ, ರಾಜ್ಯನೇ ಸ್ಥಾಪನೆ ಆಗ್ತಾ ಇದೆ, ಪ್ರಜೆಗಳು ಅವಶ್ಯಕವಾಗಿ ಅನೇಕ ಪ್ರಕಾರದವರು ಇರ್ತಾರೆ. ರಾಜ ಈ ಬುದ್ಧಿ ಕೋ ಪಾತಿ रहेंगे. ರಾಜ್ಯನೂ ಕೂಡ ಇಂಪ್ರೂವ್ಮೆಂಟು ಆಗ್ತಾ ಇರುತ್ತೆ. तो कम ज्ञान उठाने वाला पीछे आएंगे. ಕಡಿಮೆ ಜ್ಞಾನ ತೆಗೆದುಕೊಳ್ಳೋರು ಹಿಂದೆ ಬರ್ತಾರೆ ಜ್ಞಾನಕ್ಕೆ. ಜೈಸೆ ಜೋ ಪುರುಷಾರ್ಥ ಕರೆಂಗೆ ವ ಪಹಲೆ ಆತೆ रहेंगे. ಯಾರು ಹೆಂಗೆ ಪುರುಷಾರ್ಥ ಮಾಡ್ತಾರೆ ಅವರು ಕೂಡ ಅದರಂತೆ ಬರ್ತಾ ಇರ್ತಾರೆ. ये सब बना बनाया खेल है. ಇದೆಂಥ ನಾಟಕ, ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ. तो ये ड्रामा का चक्र रिपीट होता है. ಇದು ನಾಟಕದ ಚಕ್ರ ಏನಾಗ್ತಾ ಇರುತ್ತೆ, ಪುನರಾವೃತ್ತಿ ಆಗ್ತಾ ಇದೆಯಲ್ವಾ. तो अभी तुम बाबा से वर्षा ले रहे हो, बाबा कहते हैं पवित्र बनो, इससे कोई विघ्न डालता है तो परवाह नहीं करना चाहिए. ಇದರಲ್ಲಿ ನೀವು ಪವಿತ್ರ ಜೀವನ ಮಾಡ್ತಾ ಇದ್ದೀರಾ, ಮಾಡೋದಕ್ಕೆ ಯಾರಾದರೂ ಬಂದು ಅಡಚಣೆಗಳನ್ನ ಹಾಕ್ತಾರೆ, ಅದಕ್ಕೆಲ್ಲ ಡೋಂಟ್ ಕೇರ್ ಮಾಡಿ. ರೋಟಿ ಟುಕಡ ತೋ ಮಿಲ್ ಸಕ್ತಾ है ना, ಹೊಟ್ಟೆಗೇನು ಊಟ ಎಷ್ಟು ಸ್ವಲ್ಪ ಸಿಗುತ್ತಲ್ವಾ. तो बच्चों को पुरुषार्थ करना चाहिए, याद रहेंगे. ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ನೆನಪಿರುತ್ತೆ. बाबा भक्ति मार्ग का मिसाल भी बताते हैं. पूरा टाइम बुद्धियों बाहर में जाता था तो अपना कान पकड़ते थे. ಬ್ರಹ್ಮ ಬಾಬಾ ಅವರು ಅವ್ರಿಗೆ ಬುದ್ಧಿ ಹೊರಗಡೆ ಹೋಗ್ಬಿಟ್ರೆ ಅವರೇ ಏನು ಮಾಡ್ಕೊತಾ ಇದ್ರು, ಕಿವಿ ಹಿಡ್ಕೊತಾ ಇದ್ರು, ಚಮಾಟ್ ಲಗಾತೆ थे. अब तो यह है ज्ञान. ಮೊದಲು
ಹಂಗೆ ಮಾಡ್ತಾಯಿದ್ರು. ಇವಾಗ ಇಲ್ಲಿ ಜ್ಞಾನ ಮಾರ್ಗದಲ್ಲಿದ್ದಾರೆ. ಇಸ್ಮೇ ಬಿ ಮುಖ್ಯ ಬಾತ ಯಾದ್ಗೆ. ಇದರಲ್ಲಿರುವಂಥದ್ದು ಮುಖ್ಯವಾಗಿರೋ ವಿಚಾರ ಯಾವುದು? ನೆನಪಿನ ವಿಚಾರ. ಯಾದ್ ನಾ ರಹೇ ತೋ ಅಪ್ನ ತಪ್ಪಡು ಮಾರ್ನಾಚ್. ನೆನಪೇ ಇಲ್ಲ ಅಂದರೆ ನಿಮ್ಗೆ ನೀವೇ ಹಿಡ್ಕೊಳ್ಳಿ ಕೆನ್ನೆಗೆ. ಮಾಯಾ ಮೇರಿ ಉಪರ್ ಜೀತ್ ಕ್ಯೂ ಪಾತೆ. ಮಾಯೆ ಯಾಕೆ ನನ್ನ ಮೇಲೆ ವಿಜಯ ಪಡೀತಾ ಇದೆ ಅಂತ ಕೇಳ್ಕೊಳ್ಳಿ. ಕ್ಯೂ ಕ್ಯಾ ಜ್ಞಾನ ಇತನಾ ಕಚ್ಚಾ ಹೇ, ನನಗೇನು ಜ್ಞಾನ ಇಷ್ಟು ಕಚ್ಚಾ ಇದೆಯಾ? ಮುಜೆ ತೋ ಇನ್ ಪರ್ ಜೀತ್ ಪಾನೆ ಹೇ. ನಾನು ಈ ಜ್ಞಾನದ ಮೇಲೆ, ಜ್ಞಾನದ ಆಧಾರದ ಮೇಲೆ, ಮಾಯೆ ಮೇಲೆ ಗೆಲ್ಲಬೇಕು. ಅಪ್ನೆ ಆಪ್ಸೆ ಅಚ್ಚಿ ರೀತಿ ಸಂಭಾಲನಾ ಚಹಿಯೆ. ನಿಮ್ಮನ್ನು ನೀವು ಏನು ಮಾಡಬೇಕು? ಚೆನ್ನಾಗಿ ಸಂಭಾಲನೆ ಮಾಡ್ಕೊಳ್ಳಿ. ಅಪ್ನೆ ಸೆ ಪೂಚ್ನಾ ಹೇ ಮೈ ಇತನಾ ಮಹಾವೀರ್ ಹೂँ. ನಿಮ್ಮ ಹತ್ರನೇ ನೀವು ಕೇಳ್ಕೊಳ್ಳಿ, ನಾನು ಮಹಾವೀರ ಆಗಿದ್ದೀನ. ಅವರೊಂಕೋ ಭಿ ಮಹಾವೀರ್ ಬನಾನೆ ಕಾ ಪುರುಷಾರ್ಥ ಕರ್ನಾ ಹೇ. ಬೇರೆಯವ್ರಿಗೂ ಕೂಡ ನೀವು ಮಹಾವೀರರನ್ನಾಗಿ ಮಾಡೋವಂಥ ಪುರುಷಾರ್ಥವನ್ನು ಮಾಡಿರಿ. ಕಿತನಾ ಬಹುತೋಂಕೋ ಆಪ್ ಸಮಾನ್ ಬನಾಯಂಗೆ ಸೊ ಊಂಚ ದರ್ಜಾ ಹೋಂಗೆ. ಎಷ್ಟು ನೀವು ನಿಮ್ಮನ್ನು ನಿಮ್ಮ ಸಮಾನ ಮಾಡ್ಕೊಳ್ತೀರೋ ಅಷ್ಟೇ ಒಳ್ಳೆ ದರ್ಜೆಯಲ್ಲಿ ನೀವು ಪಾಸ್ ಆಗ್ತೀರ. ಅಪ್ನ ರಾಜ್ಯ ಭಾಗ್ಯ ಲೇನೆ ಕೆ ಲಿಯೆ ರೇಸ್ ಕರ್ನಾ ಚಾಹಿಯೆ. ನಿಮ್ಮ ರಾಜ್ಯ ಭಾಗ್ಯನ ತಗೊಳ್ಳೋಕ್ಕೋಸ್ಕರ ನೀವೇನು ಮಾಡಬೇಕು? ಚೆನ್ನಾಗಿ ರೇಸ್ ಮಾಡಿ. ಅಗರ್ ಹಮಾರೆ ಮೇ ಬಿ ಕ್ರೋಧ ಹೇ ತೋ ದೂಸರೋಂಕೋ ಕೇಸೆ ಕಹೆಂಗೆ ಕ್ರೋಧ ನಹೀ ಕರ್ನಾ. ಒಂದು ವೇಳೆ ಕೋಪ ನಮ್ಮಲ್ಲೇ ಇದೆ ಅಂದರೆ ನೀವು ಇನ್ನೊಬ್ಬರಿಗೆ ಹೆಂಗೆ ಹೇಳೋಕ್ಕಾಗತ್ತೆ ಕ್ರೋಧ ಮಾಡ್ಕೋಬೇಡ್ರಿ ಅಂತ? ಸಚ್ಚಾಯಿ ನಹಿ ಹೇನಾ, ರಿಯಾಲಿಟಿ ಇಲ್ವಲ್ಲ. ತೋ ಲಜ್ಜಾ ಆನಿ ಚಾಹಿಯೆ. ನಿಮಗೆ ನಾಚಿಕೆ ಬರಬೇಕು. ದೂಸರೋಂಕೋ ಸಮಜಾಯೆ ಹಮ್ ಭಿ ಊಂಚ್ ಬನ್ ಜಾಯೆ. ನಾವು ಬೇರೆಯವ್ರಿಗೂ ತಿಳಿಸಿ ನಾವು ಶ್ರೇಷ್ಠರು ಆಗಬೇಕು. ಹಮ್ ನೀಚೆ ಹಿ ರಹ ಜಾಯೆ ಯಹ ತೋ ಕೊಯ್ ಪುರುಷಾರ್ಥಿ ಹೇ. ನಾವು ಕೆಳಗಡೆನೇ ಇದ್ದೋಗ್ಬಿಟ್ರೆ ಇದೇನು ಪುರುಷಾರ್ಥನ? ಪಂಡಿತ್ ಕಾ ಕಹಾನಿ. ಇದೇನಾಗಿದೆ? ಪಂಡಿತರ ಒಂದು ಸ್ಟೋರಿ ಆಗಿದೆ. ಬಾಬಾ ಕೋ ಯಾದ್ ಕರ್ತೆ ತುಮ್ ಇಸ್ ವಿಷಯ ಸಾಗರ್ ಸೆ ಕ್ಷೀರ್ ಸಾಗರ್ ಮೇ ಚಲೆ ಜಾತೆ ಹೋ. ಬಾಬು ನೆನಪು ಮಾಡಿ ಮಾಡಿ ಕಲಿಯುಗದಿಂದ ಸತ್ಯುಗಕ್ಕೆ ಹೊರಟೋಗ್ತೀರಾ. ಬಾಕಿ ಸಬ್ ಮಿಸಾಲ್ ಬಾಬ್ ಬೈಟ್ ಸಮಜಾತೆ. ಇದೆಲ್ಲ ಉದಾಹರಣೆಗಳನ್ನು ಬಾಬರು ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. ಜೋ ಫಿರ್ ಭಕ್ತಿ ಮಾರ್ಗ ಮೇಲೆ ರಿಪೀಟ್ ಕರ್. ಇದನ್ನೇ ನೀವು ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತೀರಿ? ರಿಪೀಟ್ ಮಾಡ್ತೀರಾ. ಬ್ರಹ್ಮರಿ ಕಾವಿ ಮಿಸಾಲ್ ತುಮ್ ಬ್ರಾಹ್ಮಣಿಯ ಏನಾ ಬೀಕೆ ಸಚ್ಚೆ ಸಚ್ಚೆ ಬ್ರಾಹ್ಮಣ. ಬ್ರಹ್ಮರಿದ ಉದಾಹರಣೆ ತೋರಿಸಲಾಗುತ್ತೆ. ನೀವೆಲ್ಲ ಸತ್ಯವಾದಂಥ ಬ್ರಾಹ್ಮಣರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮ ಕಹಾ ಹೇ ಜರೂರ್ ಯಹಾ ಹೋಂಗೆ. ಪ್ರಜಾಪಿತ ಬ್ರಹ್ಮ ಅವಶ್ಯಕವಾಗಿ ಇಲ್ಲೇ ಇದ್ರಲ್ವಾ? तो ये थोड़ी होंगे तुम बच्चों को बहुत होशियार बनना चाहिए. ನಿಮ್ಮ ಮಕ್ಕಳಿಗೆ ತುಂಬ ಏನಿರಬೇಕು? ಹುಷಾರಾಗಿರಬೇಕು. ಬಾಬಾ ಕಾ ಪ್ಲ್ಯಾನ್ ಹೇ ಮನುಷ್ಯಂಕೋ ದೇವತಾ ಬನಾನೆ ಕಾ. ಶಿವಬಾಬಾ ಅವ್ರ ಪ್ಲ್ಯಾನ್ ಏನಾಗಿದೆ? ಮಾನವರನ್ನು ದೇವಮಾನವನ್ನಾಗಿ ಮಾಡುವಂಥದ್ದು. ಯ ಚಿತ್ರ ಭಿ ಹೇ ಸಮಜಾನೆಗೆ. ಈ ಚಿತ್ರಗಳು ಇದೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಇಸ್ಮೇ ಲಿಖತ್ ಭಿ ಐಸಾ ಹೋನಾ ಚಾಹಿಯೆ. ನಿಮಗೆ ಬರವಣಿಗೆ ಕೂಡ ಈ ರೀತಿ ಇಡೀ. ಗೀತಾ ಕಾ ಭಗವಾನ್ ಯಾ ಕೌನ್ ಹೇ ಪ್ಲ್ಯಾನ್ ಹೇ. ಗೀತೆಯ ಭಗವಂತ ಯಾರು ಅನ್ನೋದು ತಿಳಿಸಿ. ಯಾ ಬ್ರಾಹ್ಮಣ ಹೇ ಛೋಟಿ. ಬ್ರಾಹ್ಮಣರು ಏನಾಗಿದ್ದೀವಿ? ಜುಟ್ಟಿನ ಸಮಾನರಾಗಿದ್ದೀವಿ. ಏಕ ಈ ಬಾತ್ ತೋಡಿ ಹೋತೆ ಹೇ ಪ್ರಜಾಪಿತ ಬ್ರಹ್ಮ ತೋ ಛೋಟಿ ಬ್ರಾಹ್ಮಣೋಂಕಿ ಹುಯಿನ. ಒಂದೇ ಮಾತಿಲ್ಲ, ಒಬ್ಬರದೇ ಮಾತಿಲ್ಲ. ಪ್ರಜಾಪಿತ ಬ್ರಹ್ಮ ಜುಟ್ಟು ಬ್ರಾಹ್ಮಣರದು ಇದೆಯಲ್ವಾ? ಬ್ರಹ್ಮ ಹೇ ಬ್ರಾಹ್ಮಣೋಂಕ ಬಾ. ಬ್ರಹ್ಮ ಏನಾಗಿದ್ದಾರೆ? ಬ್ರಾಹ್ಮಣರಿಗೂ ಅಪ್ಪ ಆಗಿದ್ದಾರೆ. ಈ ಸಮಯ ಬಡ ಬಾರಿ ಕುಟುಂಬ ಪರಿವಾರ ಕಾ ಹೋಗ. ಈ ಸಮಯದಲ್ಲಿ ತುಂಬ ದೊಡ್ಡ ಕುಟುಂಬ ಇದು ಪರಿವಾರ ಆಗಿದೆ. ಜೋ ಫಿರ್ ತುಮ್ ದೈವಿ ಕುಟುಂಬ ಮೇ ಆತೆ ಹೋ. ಇಲ್ಲಿಂದ ನೀವು ಹೊರಟು ಎಲ್ಲಿ ಬರ್ತೀರಾ? ದೈವಿ ಕುಟುಂಬದಲ್ಲಿ ಬರ್ತೀರಾ. ಜೋ ಫಿರ್ ತುಮ್ ಇಸ್ ಸಮಯ ತುಮಕೋ ಬಹುತ್ ಖುಷಿ ಹೋತಿ ಹೇ ಕ್ಯೋಂಕಿ ಲಾಟ್ರಿ ಮಿಲ್ತಿ ಹೇ. ನಿಮಗೆ ಲಾಟ್ರಿ ಸಿಕ್ಕೋಗ್ಬಿಟ್ಟಿದೆ. ಈ ಸಮಯದಲ್ಲಿ ನಿಮ್ಗೆ ಖುಷಿ ಆಗ್ತಾ ಇದೆ. ತುಮಾರ ನಾಮ್ ಬಹುತ್ ಹೇ ವಂದೇ ಮಾತರಂ. ನಿಮ್ಮ ಹೆಸರು ಕೂಡ ಪ್ರಸಿದ್ಧವಾಗಿದೆ, ವಂದೇ ಮಾತರಂ ಅನ್ನೋದು. ಶಿವ್ ಕಿ ಶಕ್ತಿ ಸೇನಾ ತುಮ್ಕೋನ. ಶಿವನ ಶಕ್ತಿ ಸೈನ್ಯ ನಿಮ್ಮದಾಗಿದೆ. सब है झूठे बहुत होने के कारण मूंझ पड़ते, इसलिए राजधानी ಸ್ಥಾಪನಾ करने में मेहनत लगती है. ಪ್ರಪಂಚದಲ್ಲಿ ಸುಳ್ಳು ಬಹಳಷ್ಟಿರೋದ್ರಿಂದ ಏನಾಗುತ್ತೆ? ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ರಾಜಧಾನಿ ಸ್ಥಾಪನೆ ಆಗಬೇಕಂದ್ರೆ ಕಷ್ಟನೂ ಪಡಬೇಕು ಅಂತಾರೆ ಬಾಬಾ. ಬಾಬಾ कहते ಡ್ರಾಮಾ ಬನಾವ್. ಈ ನಾಟಕ ಅಂತಕ್ಕಂಥದ್ದು ಮಾಡಲ್ಪಟ್ಟಿದೆ. ಇಸ್ಮೇ ಮೇರಾ ಭಿ ಪಾರ್ಟ್ ಹೈ, ಮೈ ಹಿ ಸರ್ವಶಕ್ತಿವಾನ್. ಇದರಲ್ಲಿ ನಂದು ಪಾರ್ಟ್ ಇದೆ, ನಾನು ಕೂಡ ಆಲ್ಮೈಟಿ ಸರ್ವಶಕ್ತಿವಂತ ಆಗಿದ್ದೀನಿ. ಮೇರೆ ಕೋ ಯಾದ್ ಕರ್ನೆ ಸೆ ತುಮ್ ಪವಿತ್ರ ಬನ್ ಜಾತೆ ಹೋ. ನೀವು ನನ್ನನ್ನು ನೆನಪು ಮಾಡ್ತಾ ಇದ್ರೆ ಪವಿತ್ರ ಆತ್ಮಗಳು ಆಗಿಬಿಡ್ತೀರಾ. ಸಬ್ಸೆ ಜಾಸ್ತಿ ಚುಂಬಕ ಶಿವ ಬಾಬಾ ವಹಿ ಉಂಚಿತೆ ಉಂಚೆ ರಹತೆ ಹೇ. ಎಲ್ಲಕ್ಕಿಂತಲೂ ದೊಡ್ಡ ಒಂದು
ಮ್ಯಾಗ್ನೆಟ್ ಯಾರಪ್ಪ ಅಂದರೆ ಶಿವ ಬಾಬಾ ಆಗಿದ್ದಾರೆ. ಅವರೇ ಶ್ರೇಷ್ಠ ಅತಿ ಶ್ರೇಷ್ಠ ಇದ್ದಾರೆ, ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और ನಮಸ್ತೆ ನಮಸ್ತೆ ನಮಸ್ತೆ. ಮುಖ್ಯವಾಗಿರುವಂಥ ಸಾರಾಂಶ ಆಗಿದೆ, ಸದಾ ಇಸಿ ನಶೆ ವ ಖುಷಿ ಮೇ ರಹನಾ ಹೈ. ಯಾವಾಗಲೂ ಇದೇ ಖುಷಿನಲ್ಲಿ ನಶೆನಲ್ಲಿ ಇರಬೇಕು. ಹಮ್ 21 ಜನ್ಮೋಂ ಕೆ ಲಿಯೆ ಬೇಹದ್ ಕಾ ಬಾಬಾಕ್ಕೆ ವಾರಿಸ್ ಬನೆ ಹೇ. ನಾವು 21 ಜನ್ಮಗಳಿಗೆ ಬೇಹದ್ದಿನ ತಂದೆಯ ಆಸ್ತಿಗೆ ವಾರಸ್ದಾರರಾಗ್ತಾ ಇದ್ದೀವಿ. ಜಿನ್ಕೆ ವಾರಸ್ ಬನೆ ಹೇ ಉನ್ಕಾ ಯಾದ್ ಭಿ ಕರ್ನಾ ಹೇ और ಪವಿತ್ರ ಭಿ ಜರೂರ್ ಬನ್ನಾ ಹೇ. ಯಾರನ್ನು ನೀವು ನೆನಪು ಮಾಡಬೇಕಾಗಿದೆ, ವಾರಸ್ದಾರರು ಆಗಬೇಕಾಗಿದೆ, ಅವರಿಗೆ ವಾರಸ್ದಾರರು ಆಗಬೇಕು, ಪವಿತ್ರ ಜೀವನವನ್ನು ಕೂಡ ಮಾಡಬೇಕಾಗಿದೆ. ಬಾಬಾ ಜೋ ಶ್ರೇಷ್ಠ ಕರ್ಮ ಸಿಕ್ಲಾತೆ ರಹೇ ಹೇ ವಹಿ ಕರ್ಮ ಕರ್ನೆ. ಬಾಬಾ ಅವರು ಏನು ಶ್ರೀಮತವನ್ನು ಕಲಿಸ್ತಾ ಇದ್ದಾರೆ, ಶ್ರೇಷ್ಠ ಕರ್ಮ ಮಾಡೋದನ್ನು ಕಲಿಸ್ತಾ ಇದ್ದಾರೆ, ಅದನ್ನೇ ಮಾಡಿರಿ. ಶ್ರೀಮತ್ ಲೇತೆ ರಹನಾ ಹೇ. ಶ್ರೀಮತವನ್ನು ಯಾವಾಗಲೂ ತೆಗೆದುಕೊಳ್ತಾ ಇರಿ. ವರದಾನ, मनसा पर फुल अटेंशन देने वाले चढ़ती कला का अनुभवी विश्व परिवर्तक भव. ಮನಸ್ಸಿನ ಮೇಲೆ ಪೂರ್ಣ ಗಮನ ಕೊಟ್ಟು ಏರುವ ಕಲೆಯಲ್ಲಿ ಅನುಭವ ಮಾಡ್ತಕ್ಕಂಥವ್ರು ವಿಶ್ವ ಪರಿವರ್ತಕರು ಆಗಿರಿ. ಅರ್ಥ ಆಗಿದೆ. अब लास्ट समय में मनसा द्वारा ही ವಿಶ್ವ ಪರಿವರ್ತನಕ್ಕೆ ನಿಮಿತ್ತ ಬನ್ನ. ಈಗ ಕೊನೆ ಟೈಮ್ ನಡೀತಾ ಇದೆ, ಅದಕ್ಕೆ ವಿಶ್ವ ಪರಿವರ್ತನೆ ಮಾಡೋಕ್ಕೋಸ್ಕರ ಮನಸಾ ಸೇವೆಯಲ್ಲಿ बिजी रही. इसलिए अब मनसा का एक संकल्प भी व्यर्थ हुआ तो बहुत कुछ गवाया. ಮನಸ್ಸಿನಲ್ಲಿ ಒಂದು ಥಾಟ್ ನೀವು ವೇಸ್ಟಾಗಿ ಕಳೆದ್ರಿ ಅಂದರೆ ತುಂಬ ಲಾಸ್ ನಿಮಗೆ ಅಂತಿದ್ದಾರೆ. ಏಕ್ ಸಂಕಲ್ಪಕ್ಕೂ ಭಿ ಸಾಧಾರಣ ಬಾತ್ ನಾ ಸಮझो. ಒಂದು ಸಂಕಲ್ಪನು ಸಾಧಾರಣ ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ. ವರ್ತಮಾನ ಸಮಯ ಸಂಕಲ್ಪಕ್ಕೆ ಹಲ್ಚಲ್ ಭಿ ಬಡಿ ಹಲ್ಚಲ್ ಗಿನಿ ಜಾತಿ ಹೈ. ಈ ಸಮಯದಲ್ಲಿ ವ್ಯರ್ಥ ಸಂಕಲ್ಪ ಅನ್ನೋದು ಹಲ್ಚಲ್ ದೊಡ್ಡ ಹಲ್ಚಲ್ ಅಂತ ಹೇಳಲಾಗುತ್ತೆ. ಕ್ಯೋಂಕಿ अब समय बदल गया. ಇವಾಗ ಟೈಮ್ ಚೇಂಜ್ ಆಗೋಯ್ತು. ಪುರುಷಾರ್ಥಕ್ಕೆ ಗತಿ ಭಿ ಬದಲ್ ಗಯಿ. ಪುರುಷಾರ್ಥ ಮಾಡೋವಂಥ ಗತಿ ಸ್ಪೀಡು ಕೂಡ ಚೇಂಜ್ ಆಗೋಯ್ತು. ಜೋ ಸಂಕಲ್ಪ ಮೇ ಹಿ ಫುಲ್ ಸ್ಟಾಪ್ ಲಗಾನಾ ಹೈ. ಈಗ ಸಂಕಲ್ಪದಿಂದನೇ ಫುಲ್ ಸ್ಟಾಪ್ ಹಾಕಬೇಕು. ಜಬ್ ಮನಸಾ ಪರ್ ಇತನಾ ಅಟೆನ್ಷನ್ ಹೋ ತಬ್ ಚढ़ती ಕಲಾ ದ್ವಾರಾ ವಿಶ್ವ ಪರಿವರ್ತಕ್ ಬನ್ ಸಕೆಂಗೆ. ಯಾವಾಗ ಅಟೆನ್ಷನ್ ಇರುತ್ತೆ ಆವಾಗ ಏರುವ ಕಲೆ ಮುಖಾಂತರ ವಿಶ್ವ ಪರಿವರ್ತಕರು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಲೋಗನ್, ಕರ್ಮ ಮೇ ಯೋಗ ಕಾ ಅನುಭವ ಹೋನಾ ಅರ್ಥಾತ್ ಕರ್ಮಯೋಗಿ ಬನನಾ. ಕರ್ಮದಲ್ಲಿ ಯೋಗದ ಅನುಭವ ಮಾಡೋದೇನೆ ಕರ್ಮಯೋಗಿಗಳು ಆಗೋದಾಗಿದೆ. ಅಚ್ಚಾ, ಓಂ ಶಾಂತಿ.